Praise God. ಉನ್ನತೋನ್ನತನಾದಂತ ದೇವರಾದ ನಮ್ಮ ಒಡೆಯನು ರಕ್ಷಕನು ಆದಂತ ಯೇಸು ಕ್ರಿಸ್ತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳಲ್ಲಿ ದೇವರ ಸಂದೇಶವನ್ನು ದೇವರ ವಾಕ್ಯವನ್ನು ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ಪಾಠವನ್ನ ಪ್ರಾರಂಭ ಮಾಡುವಾಗೆ ಆರಂಭದ ಪ್ರಾರ್ಥನೆಯನ್ನ ಸಹೋದರಿ ಚಂದ್ರಮ್ಮ ಅವರು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮಾಡ್ತೀನಿ ಸರ್. ಶುದ್ಧನ ಮಹಾಪರಿಶುದ್ಧನಾದ ನಮ್ಮ ತಂದೆ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನವೆಲ್ಲ ನಮ್ಮನ್ನ ಕಾದು ಕಾಪಾಡಿದಿರ ಸ್ವಾಮಿ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಭೂಪರಲೋಕದ ಒಡೆಯನೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರನಪ್ಪ. ಸಮಸ್ತಕ್ಕೂ ಮೂಲ ಕರ್ತನೆ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆಕಾಶ ನಿಮ್ಮ ಒಂದು ಸಿಂಹಾಸನ ಸ್ವಾಮಿ, ಈ ಭೂಮಿ ನಿಮ್ಮ ಒಂದು ಪಾದದ ಪೀಠ ಸ್ವಾಮಿ ಕರ್ತನೆ. ಅಪ್ಪ, ನಾವು ಪಾಪಿಗಳು ಸ್ವಾಮಿ, ಏನು ಬೇಡಕ್ಕೂ ಯೋಗ್ಯರಲ್ಲ ಸ್ವಾಮಿ ಕರ್ತನೆ. ಆದ್ರೂ ಈ ಪಾಪಿಗಳನ್ನು ಕ್ಷಮಿಸಿ ಸದಾ ನಿಮ್ಮ ಒಂದು ವಾಕ್ಯ ಬೆಳಕಿನಲ್ಲಿ ನಡೆಸಪ್ಪ ಕರ್ತನೆ. ಅಪ್ಪ, ಈ ಸಂಜೆ ವೇಳೆ ಈ ಒಂದು ಸಣ್ಣ ಪ್ರಾರ್ಥನೆ ಮಾಡಕ್ ನಾಕೊಂದು ಅವಕಾಶ ಕೊಟ್ಟಂತ ದೇವರೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ, ಈ ಜೂಮ್ ಮೀಟಿಂಗ್ ಅಲ್ಲಿ ಸೇರಿರೋರ್ನ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶ್ವಾಸು, ಬಲಪಡಿಸು ಕರ್ತನೆ. ಎಲ್ಲಾರು ನಿಮ್ಮ ಒಂದು ವಾಕ್ಯ ಕೇಳಿ ಸ್ವಾಮಿ, ಅವರ ಒಂದು ಹೃದಯಗಳಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ನಡೆಯುವ ಹಾಗೆ ಪ್ರತಿಯೊಬ್ಬರನ್ನು ಆಶ್ವಾಸು, ಬಲಪಡಿಸು ಸ್ವಾಮಿ. ವಾಕ್ಯ ಕೊಡುವ ಬೋಧಕರನ್ನ ನಿಮ್ಮ ಪಾದಕ್ಕೊಪ್ಸಿ ಬೇಡುವಾಗ ಸ್ವಾಮಿ, ಅವರ ಬಾಯಿಂದ ಬರುವಂತದಲ್ಲ ಸ್ವಾಮಿ, ನೀವು ಪ್ರತಿ ಒಂದು ವಾಕ್ಯನು ನಿಮ್ಮ ಬಾಯಿಯಲ್ಲಿ ಬರುವಂತದಾಗಿರ್ಲಿ ಸ್ವಾಮಿ ಕರ್ತನೆ. ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ಮ ಒಂದು ಆತ್ಮದ ವರದಿಂದ ನಮ್ಮನ್ನು ನಡೆಸು ಸ್ವಾಮಿ. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲ. ನಜರೇತಿ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಅಡ್ಡ ಬಿದ್ದು ಬೇಡ್ತೀನಿ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಚಂದ್ರಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಆ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ನಾವು ಕೇಳೋಣ. ಥ್ಯಾಂಕ್ ಯು ಸರ್. ಒಂದು ರಾಗವನ್ನು ಹಾಡುತ್ತಾರೆ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನ ಸಮಸ್ಯೆಯೇನಿದ್ದರೂ, ಚಿಂತೆಯಲ್ಲಿಯೇ ಮುಳುಗಿದ್ದರು, ನಿನ್ನ ಸಮಸ್ಯೆಯೇನಿದ್ದರೂ, ಚಿಂತೆಯಲ್ಲಿಯೇ ಮುಳುಗಿದ್ದರು, ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು
ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು. ಸ್ವಾಮಿಯೋ ನಿನಗೆ ಅಪಾರ ಸಹಾಯ ಮಾಡುವನು. ಸ್ವಾಮಿಯೋ ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನ ಪಾಪ ಎಷ್ಟಿದ್ದರೂ, ಅಪರಾಧದಿಂದ ತುಂಬಿದ್ದರು, ನಿನ್ನ ಪಾಪ ಎಷ್ಟಿದ್ದರೂ, ಅಪರಾಧದಿಂದ ತುಂಬಿದ್ದರು, ನಿನ್ನನ್ನು ಖಂಡಿಸಿ ನೂತನ ಪಡಿಸುವನು. ಪ್ರಭುವು ನಿನ್ನನ್ನು ಖಂಡಿಸಿ ನೂತನ ಪಡಿಸುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನೇರವಾಗಿ ಸಭಾ ಪಾಠಕ್ಕೆ ನಾವು ಹೋಗೋಣ. ನಮ್ಮ ಜೊತೆಯಲ್ಲಿ ಕಳೆದ 2 ದಿವಸಗಳಿಂದ ನಮ್ಮ ಹಿರಿಯ ಬೋಧಕರು ಪಾಸ್ಟರ್ ಶಿವರಾಜ್ ಜಾಂಟಿ ಅವರು ನಮ್ಮ ಜೊತೆಗಿದ್ದುಕೊಂಡು ಆ ದೇವರ ವಾಕ್ಯಗಳನ್ನ ಪಾಠಗಳ ಮುಖಾಂತರವಾಗಿ ನಮಗೆ ತಿಳಿಸುತ್ತಿದ್ದಾರೆ. ಕರ್ತನು ಅವರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಿ ಅವರನ್ನ ಬಲಪಡಿಸಿ ಆರೋಗ್ಯದಿಂದ ತುಂಬಿಸಿ ಆತ್ಮನ ಬಲದಿಂದ ದೇವರ ಸಂದೇಶವನ್ನ ಹೇಳುವ ಹಾಗೆ ನಡೆಸಲೆಂದು ಪ್ರಾರ್ಥಿಸುತ್ತಾ ಈ ದಿನದ ಪಾಠಕ್ಕಾಗಿ ಅವರನ್ನ ತುಂಬ ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಈ ಸಮಯದಲ್ಲಿ ಪಾಠಗಳನ್ನ ತಿಳಿಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ದಿನ ಎಲ್ಲ ನಮ್ಮನ್ನು ಇದ್ದು ಪಡೆದಿದ್ದಾನೆ. ಮತ್ತೊಂದು ಆವೃತ್ತಿ ನಾವು ಅಂತಾರಾಷ್ಟ್ರೀಯ ಸಬ್ಬತ್ ಪಾಠಶಾಲೆಗೆ ತೆರಳತಕ್ಕಂತೆ ಮಾಡಿದ್ದಾನೆ. ಮತ್ತು ಇದನ್ನು ಆಯೋಜಿಸಿಕೊಂಡು ನಡೆಸತಕ್ಕಂತ ಪಾಸ್ಟರ್ ಎಂ ರಾಜರವರಿಗೂ ಮತ್ತು ಪ್ರಾರ್ಥನೆ ಮಾಡಿದಂತ ಸಹೋದರಿ ಚಂದ್ರಮ್ಮ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿರ್ತಕ್ಕಂಥ ವರಲಕ್ಷ್ಮಿ ಹಾಗೂ ಪರಿವಾರದೊಂದಿಗೂ ಮತ್ತು ಈ ಇದರಲ್ಲಿ ಎಷ್ಟು ಜನರು ವೀಕ್ಷಕರಾಗಿದ್ದರೋ ಸಹೋದರಿ ಸಹೋದರರು, ಪಾಸ್ಟರು, ಹಿರಿಯರು ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನನಗಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಚಂದ್ರಮ್ಮರಿಗೆ ನಮ್ಗೆ ದೇವರು ಪವಿತ್ರಾತ್ಮನ ಸಹಾಯ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ. ನಾವು ಈಗ ಸಬ್ಬತ್ ಪಾಠಶಾಲೆಯನ್ನು ಪ್ರಾರಂಭ ಮಾಡೋಣ. ಕೇಳದ್ ಬರ್ತದಲ್ಲಿ ಪಾಸ್ಟ್ರೇ? ಕೇಳಿಸ್ತದೆ, ಹೇಳಿ. ಇದು 3ನೇ ಪಾಠ. ಇದು 2025ನೇ ಇಸ್ವಿಯ 1ನೇ ತ್ರೈಮಾಸಿಕದ ದೇವರ ಪ್ರೀತಿ ಮತ್ತು ನ್ಯಾಯ ಎಂಬುದಾಗಿ ಪುಸ್ತಕಿನ ಹೆಸರು. ಮತ್ತು ಈಗ ಪಾಠದ ಹೆಸರು ದೇವರಿಗೆ ಮೆಚ್ಚುಗೆಯಾಗಿರುವುದು ಎಂಬುದಾಗಿ ನಾವು ನೋಡ್ತೇವೆ. ನಿನ್ನೆ ದಿವಸ ನಾವು ಊಹಿಸುವುದಕ್ಕಿಂತಲೂ ಹೆಚ್ಚು ಅಮೂಲ್ಯವಾಗಿರ್ತಕ್ಕಂಥದ್ದು ನೋಡಿದ್ದೇವೆ. ಈ ಗೊತ್ತಾ,
ಉಲ್ಲಾಸ ಪಡುವುದು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿ, ಉಲ್ಲಾಸ ಪಡ್ತಕ್ಕಂಥದ್ದು ಎಂದ್ರೆ ಏನು ಎಂಬುದಾಗಿ ನಾವು ನೋಡುದು. ಮನಸ್ಸಿನಲ್ಲಿ ಅತ್ಯಂತ ಸಂತೋಷ ಮತ್ತು ನಮ್ಗೆ ತುಂಬಾ ಲವಲವಿಕೆಯ ನಡವಳಿಕೆ ಗುಣವನ್ನು ಸೂಚಿಸ್ತದೆ. ಈ ವಧುವರರು ಇಬ್ಬರು ವಿವಾಹ ಸಂದರ್ಭದಲ್ಲಿ ಎಷ್ಟು ಉಲ್ಲಾಸದಿಂದ ಇರ್ತಾರೋ ಹಾಗೆ ನಮ್ಗೆ ಇದು ಪಾಠದ ಹೆಸರು ಉಲ್ಲಾಸ ಪಡುವುದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಿನ್ನೆ ನಾವು ಕಳೆದು ಹೋಗತಕ್ಕಂತ ಮಗನು ಬಂದು ಎಂಬುದಾಗಿ ನಾವು ನೋಡಿದ್ದೇವೆ. ಇವತ್ತಿನ ದಿವಸ ವಿಶೇಷವಾಗಿ ಯೆಶಾಯನ ಬರೆದಂತ ಪ್ರವಾದನ ಗ್ರಂಥ 62ನೇ ಅಧ್ಯಾಯ 4ನೇ ವಚನದ ಮೇಲೆ ಫೋಕಸ್ ಇದೆ ಇವತ್ತಿನ ದಿವಸ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಮುಖ್ಯವಾಗಿ ಈ ವಾಕ್ಯದ ಪ್ರಕಾರವಾಗಿ ದೇವರು ತನ್ನ ಜನರ ಮಧ್ಯದಲ್ಲಿ ಶೂರನಾಗಿದ್ದಾನೆಂಬುದಾಗಿ ನಾವು ಪೀಠಿಗೆಯಲ್ಲಿ ಓದಿದ್ದೇವೆ. ಚೆಫನ್ಯ 3:17 ಅವನು ನಮ್ ಜೊತೆ ಇಲ್ಲಿ ಇರ್ತಾನೆ, ನಮ್ ಜೊತೆಲಿದ್ದು ಉಲ್ಲಾಸಿಸ್ತಾನೆ, ಹರ್ಷದಿಂದ ಉಲ್ಲಾಸಿಸ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಸಮಾಧಾನ ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಮಧ್ಯದಲ್ಲಿ ಇದ್ದಿದ್ದಾನೆ ಎಂಬುದಾಗಿ ನಮ್ಗೆ ಮೋಶೆಗೆ ಏನ್ ಹೇಳ್ತಾನೆ ಅಂದ್ರೆ, ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನ್ ನಿಮ್ ಮಧ್ಯದಲ್ಲಿ ವಾಸಿಸೋಕೋಸ್ಕರ ನನಗೆ ಒಂದು ಗುಡಾರವನ್ನು ನಿರ್ಮಿಸಿರಿ ಎಂಬುದಾಗಿ ಹೇಳ್ತಾನೆ. ಅದರ ಅರ್ಥ ಏನು ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಪೌಲ ಇಬ್ರಿಯ 9:9 ಆ ಗುಡಾರ ಈಗಿನ ಕಾಲಕ್ಕೆ ಅದು ಒಂದು ಒಳಗಣ ಸೂಚಕ ಆಗಿದೆ ಎಂಬುದಾಗಿ ನೋಡ್ತೇವೆ. ಆ ಗುಡಾರ ಎಂಬುದಾಗಿ ನಮ್ಮ ದೇಹನೇ ದೇಗುಲು ಎಂಬುದಾಗಿ ನೋಡ್ತೇವೆ. 1ನೇ ಕೊರಿಂಥ 3ನೇ ಅಧ್ಯಾಯದ 16-17ನೇ ವಚನದಾಗೆ ನಮ್ಮ ದೇಹ ದೇವರ ಮಂದಿರವಾಗಿದೆ, ದೇವರ ಗುಡಿಯಾಗಿದೆ, ದೇವಾಲಯವಾಗಿದೆ. ಅದನ್ನು ಪವಿತ್ರವಾಗಿ ಇಟ್ಟುಕೊಳ್ಬೇಕು, ಅದನ್ನು ಕೆಡಿಸಬಾರ್ದು, ಕೆಡಿಸಿದವರಿಗೆ ನಾನು ಅವನು ಸಂಪೂರ್ಣವಾಗಿ ಕೆಡಿಸ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಅಂದ್ರೆ ನಮ್ಮ ದೇವರು ಇವತ್ತು ಒಂದು 2 ಫೋಕಸ್ ಇಟ್ಟಿದ್ದಾನೆ. ನಮ್ಗೆ 2 ಗಮನಕ್ಕೆ ಬರ್ತಕ್ಕಂತ ಅದು ಇತ್ತೆ. ಇಲ್ಲಿ ರೂಪಾಲಂಕಾರವಂತ ಶಬ್ದ ಬಂದಿದೆ ಪ್ರೇರೆ. ನಾನು ಯಾವಾಗ್ನೂ ಹೇಳ್ತೀನಿ, ಈ ವ್ಯಾಕರಣ ಬದ್ಧವಾಗಿ ನಾವು ಮಾತಾಡ್ತೇವೆ. ವಿದ್ಯೆವಿಲ್ಲದರಿದ್ದರೂ ಕೂಡ ನಾವು ವ್ಯಾಕರಣ ಬದ್ಧವಾಗಿ ನಾವು ಮಾತಾಡ್ತೇವೆ. ಅಲಂಕಾರ ಅಂದ್ರೆ ಪ್ರಿಯರೇ ಆಕರ್ಷಿಸುವುದಕ್ಕಾಗಿ ಸೌಂದರ್ಯವನ್ನು ಹೆಚ್ಚಿಸುವುದು ಎಂಬುದಾಗಿ ಅಲಂಕಾರ ನೋಡ್ತೇವೆ. ಆದ್ರೆ ಈ ಪಾಠದಲ್ಲಿ ಅದ್ರ ಅರ್ಥ ಏನು ಕೊಡ್ತದೆ ಅಂದ್ರೆ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೃಷ್ಟಾಂತ ಒಂದು ಹೇಳ್ತಕ್ಕಂಥದ್ದಾಗಿದೆ. ಈ ಅಲಂಕಾರ ಅಂತ ಅಂದ್ರೆ 2 ವಿಧ ಇದೆ, ಶಬ್ದ ಅಲಂಕಾರ ಮತ್ತು ಅರ್ಥ ಅಲಂಕಾರ ಎಂಬುದಾಗಿ. ಈ ಶಬ್ದ ಅಲಂಕಾರದಲ್ಲಿ 3 ಭಾಗ ಇದೆ ಮತ್ತು ಅರ್ಥ ಅಲಂಕಾರದಲ್ಲಿ 6 ಭಾಗ ಇದೆ. ಅದರಲ್ಲಿ ಉಪಮಾಲಂಕಾರ ಮತ್ತು ರೂಪಾಲಂಕಾರ ಎಂಬುದಾಗಿ. ಇಲ್ಲಿ ನಮ್ಮ ಸಬ್ಬತ್ ಪಾಠಶಾಲೆಯಲ್ಲಿ ರೂಪಾಲಂಕಾರ ಅನ್ನೋದಾಗಿ ನಾವು ನೋಡ್ತೇವೆ. ರೂಪ ಅಲಂಕಾರ ಎಂದರೆ ಪ್ರಿಯರೇ ಅದು ಉಪಮೆ ಮತ್ತು ಉಪಮಾನ 2 ಭೇದ ಇಲ್ಲದೇನೆ ಅದು ಟ್ಯಾಲಿವಾಗಿ ಅದೇ ಏನೋ ಅಂತ ಅಂದ ರೀತಿಯಲ್ಲೇ ಸೂಚಿಸ್ತದೆ. ಯಾವುದು ಭೇದ ಇರ್ಲಾರ್ದೇನೆ ವರ್ಣಿಸಲ್ಪಟ್ಟಿರ್ತಕ್ಕಂಥದ್ದು ಅನ್ನೋದಾಗಿ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ಯೆಶಾಯ 62ನೇ ಅಧ್ಯಾಯದಲ್ಲಿ ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ತೇವೆ ಅಂದ್ರೆ 4ನೇ ವಚನ ಹೀಗಿದೆ, ನೀನು ಇನ್ನು ಮೇಲೆ ಗಂಡ ಬಿಟ್ಟಳು ಎನಿಸಿಕೊಳ್ಳೆ. 1, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು. 2, ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ. 3, ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು. ಇದು 4, ಏಕೆಂದರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ. 5, ನಿನ್ನ ಸೀಮೆಗೆ ವಿವಾಹವಾಗುವುದು ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಇಲ್ಲಿ 4 ಇದು ಶಬ್ದ ಇದೆ.
ಅದಕ್ಕೆ ಒಂದು ಕೈ ಬಿಟ್ಟವಳು ಅಂದ್ರೆ ಬಿಟ್ಟವಳು ಎಂಬುದಾಗಿ ನೋಡ್ತೇವೆ, ಮತ್ತು ಒಂದು ಬಂಜೆತನ ಅಂದ್ರೆ ನಿರ್ಜನವಂದ ನೋಡ್ತೇವೆ. ಇನ್ನೊಂದು ಉಲ್ಲಾಸಿನಿ ಮತ್ತು ವಿವಾಹಿತೆ ಎಂಬುದಾಗಿ ಮತ್ತು ಸಮಾಧಾನ ಎಂಬುದಾಗಿ ನೋಡ್ತೇವೆ. ಇದು ಪ್ರಿಯರೇ, ಈ ವಾಕ್ಯ ನಾವು ನೇರವಾಗಿ ಹೇಳೋದ್ರಿಂದ ಸ್ವಲ್ಪ ಅರ್ಥವನ್ನು ಕೊಡಲಕ್ಕೆ ಸಾಧ್ಯ ಇಲ್ಲ. ಇದು ಭೂಮಿ ಬಗ್ಗೆ ಅಂದ್ರೆ ದೇಶ ಬಗ್ಗೆದಲ್ಲಿ ಹೇಳಿ ಅದು ಆಧ್ಯಾತ್ಮಿಕವಾಗಿ ನಮ್ಮನ್ನು ಸೂಚಿಸ್ತದೆ. ಏನಂದ್ರೆ ಪ್ರೇರೆ, ಯಾಜಕ ಕಾಂಡ 26ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಯಾಜಕ ಕಾಂಡ 26ನೇ ಅಧ್ಯಾಯದಲ್ಲಿ ನಮಗೆ 43ನೇ ವಚನ ಹೀಗಿದೆ: ಅವರು ಬಿಟ್ಟು ಹೋದ ಸ್ವದೇಶವನ್ನು ನಿರ್ಜನವಾಗಿ ಬಿದ್ದಿರುವಾಗ ತನಗೆ ಸಲ್ಲಬೇಕಾದ ಸಬ್ಬತ್ ವಿಶ್ರಾಂತಿಯನ್ನು ಹೊಂದುವುದು. ಅವರು ಯೆಹೋವನ ಆಜ್ಞೆ ಬೇಡವೆಂದು ಆತನ ವಿಧಿಗಳನ್ನು ತಾತ್ಸಾರ ಮಾಡಿದ ಕಾರಣ ತಮ್ಮ ಪಾಪ ಫಲವನ್ನು ಅನುಭವಿಸಬೇಕಾಗಿರುವುದು ಎಂಬುದಾಗಿ. ಅಂದ್ರೆ ಆಜ್ಞೆ, ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಗೆ ಅಂದ್ರೆ ದೇವರಿಗೆ ಪ್ರೀತಿ ಮಾಡತಕ್ಕಂಥದ್ದು ಮತ್ತು ದೇವರಲ್ಲಿ ವಿಶ್ವಾಸ ಇಡತಕ್ಕಂಥದ್ದು, ದೇವರ ಆಜ್ಞೆಗೆ ವಿಧೇಯರಾಗದೇನೆ ಇರತಕ್ಕಂಥದ್ದು ಇದ್ರ ಕಡೆದಾಗಿ ಅವರ ಭೂಮಿಗೆ ಏನು ಮಾಡ್ತಾನೆ ದೇವ್ರು ಅಂದ್ರೆ ಶಾಪ ಕೊಡತಕ್ಕನೆ ಎಂಬುದಾಗಿ. ಯಾಕಂದ್ರೆ ಆದಾಮ ಹವ್ವಳ ಪಾಪ ಮಾಡಿದಲ್ಲಿ ಹೇಗೆ ಆಗಿತ್ತೋ ಅದೇ ರೀತಿ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ಯೆಶಾಯ ಬರೆದಂತ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ಈ ಮಾತು ಏನು ಹೇಳ್ತಾನಂದ್ರೆ ಇದು ಯೆಶಾಯನಂತಾನೆ ಹೊಲಸು ತುಟಿಯವರ ಮಧ್ಯದಲ್ಲಿ ಇರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅದ ಕಡೆದಾಗಿ ಅಲ್ಲಿ ನಾವು 12ನೇ ವಚನದಲ್ಲಿ ನೋಡ್ತೇವೆ, ಇದು ಎಷ್ಟು ಕಾಲದವರೆಗೂ ಹಾಳು ಬೀಳ್ತದೆ ಈ ಪಟ್ಟಣ ಎಂಬುದಾಗಿ ನೋಡುವಾಗೆ 12ನೇ ಪದ ಇಲ್ಲಿ ಕರ್ತನೆ ಇದು ಎಂದಿನ ತನಕ ಎಂದು ಕೇಳಲು ಆತನು ಯೆಹೋವನು ಜನರನ್ನು ದೂರ ತೊಲಗಿಸಿ ದೇಶದಲ್ಲಿ ಹಾಳು ಹೆಚ್ಚಿ ಪಟ್ಟಣಗಳನ್ನು ಜನರಿಲ್ಲದ ಮನೆಗಳು ನಿವಾಸ ಇಲ್ಲದ ಧ್ವಂಸವಾಗಿ ಭೂಮಿಯ ತೀರಾ ಹಾಳು ಮಾಡತಕ್ಕಂಥ ಅಂತ ಹೇಳ್ತಾನೆ. ಅಂದ್ರೆ ಇಸ್ರಾಯೇಲರಿಗೆ ದೇವರು ಆರಿಸಿಕೊಂಡಿದ್ದು ಕತ್ತಲ ಜನರಿಗೆ ಉದಾಹರಣೆ ಆಗಿದ್ದು ದೇವರ ಬೆಳಕಿನಲ್ಲಿ ನಡೆಸಬೇಕಾಗಿತ್ತು. ಅವರೇ ಇದು ವಾಕ್ಯದ ಪ್ರಕಾರವಾಗಿ ನಡೆಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದ್ರೆ ಉಲ್ಲಾಸಿನಿ ಅವು ಅಂತಂದ್ರೆ ಮೊದಲ ಅದು ಯಾಕೆ ಅಂತನ ಆ ಸಮಾಧಾನ ಯಾಕೆ ಪಟ್ಟನು ಅಂದ್ರೆ ಮೊದಲ ದುಃಖ ಯಾಕೆ ಪಟ್ಟಿದ್ದಾನೆ ದೇವರು ಅಂತಕ್ಕಂಥದ್ದು ಇದ್ದಾನೆ. ಇದು ಕೊಲೋಸ್ಯದವರ ಬರೆದಂತ ಪತ್ರಿಕೆ 3ನೇ ಅಧ್ಯಾಯದ 5 ಮತ್ತು 6ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆಗೆ ಸಮಾನವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ ಎಂಬುದಾಗಿ ಇದು ಕಡೆಯಿಂದಾಗಿ ಯೆರೂಸಲೇಮ್ ಬಗ್ಗೆದಲ್ಲಿ ಹೇಳ್ತಾನೆ. ಇದು ಅವರು ದೇವರಿಗೆ ವಿಧೇಯತೆಯಾಗಿ ನಡ್ಕೊಳ್ಳೋದ ಬಿಟ್ಟು ಅವರು ಅವಿಧೇಯತೆಯಿಂದ ನಡ್ಕೊಂಡ್ರು ಮತ್ತು ಸರ್ವ ಸೃಷ್ಟಿಕರ್ತನಾದಂತ ದೇವರ ಮಕ್ಕಳ ಆದಂತರು ಇನ್ನೊಬ್ಬರಿಗೆ ಮಾದರಿಯಾಗಿಲ್ಲ. ಅದರ ಕಡೆಯಿಂದಾಗಿ ಇದಕ್ಕೆ ಶಾಪ ಬಂತು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಗಂಡ ಬಿಟ್ಟವಳು ಎಂಬುದಾಗಿ ಎಷ್ಟು ಸ್ವಾಮಿ ಏನಮ್ಮ ಹೇಳ್ತಾನೆ ಇದು ಸಿಲುಬೆದ ಮೇಲೆ, ಎಲಿ ಎಲಿ ಲಮ ಸಮತ್ಕಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಅಂತ. ಯೇಸು ಸ್ವಾಮಿ ಕೈ ಬಿಡುವಂತವ್ರು ಯಾರು ಇಲ್ಲ. ಆದ್ರೆ ಯೇಸು ಸ್ವಾಮಿ ಮನುಷ್ಯನಾಗಿದ್ದಾನೆ, ಅವನು ಆ ರೀತಿ ಹೇಳ್ದಾನೆ. ಇಲ್ಲಿ ನಾವು ಯೆಶಾಯ ಬರೆದಂತ ಪರಮಾತ್ಮನ ಗ್ರಂಥದಲ್ಲಿ ಗಂಡ ಬಿಟ್ಟವಳು ಅಂದ್ರೆ ನಾವು ಕೈ ಬಿಟ್ಟತಕ್ಕಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಇದು ವಿಶೇಷವಾಗಿ
ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕಾಗಿದೆ. ನಾವು ದೇವರ ಕಡೆಗೆ ತಿರುಗಿಕೊಂಡ್ರೆ ಮಾತ್ರ ನಮ್ಗೆ ಇನ್ನೊಂದು ಚಾನ್ಸ್ ಇದೆ. ಅಲ್ಲಿ ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ ಪ್ರಥಮ ಫಲವನ್ನು ಜೂಡನ್ನು ಯಾಜಕರಿಗೆ ಸಬ್ಬತ್ ದಿನದಲ್ಲಿ ತಂದು ಕೊಡಬೇಕು ಮತ್ತು ಅದು ಮಾರನೇ ದಿವಸ ಅದು ನಮ್ಮದು ಅರ್ಪಣೆ ಆಗಿದೆ ಎಂಬುದಾಗಿ ನೈವೇಳಿಸಿ ಇಡಬೇಕು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇದು ಅರ್ಥ ಏನು ಅಂದ್ರೆ ಪ್ರಥಮ ಫಲವನ್ನು ಯಾರಾದನು ಅಂದ್ರೆ ಸ್ವಾಮಿ ಪುನರುದ್ಧಾನ ಹೊಂದಿ ಪ್ರಥಮ ಫಲವಾದನು ಎಂಬುದಾಗಿ ನೋಡ್ತೇವೆ. 1ನೇ ಕೊರಿಂಥ 15ನೇ ಅಧ್ಯಾಯ 20-21ನೇ ವಚನ. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಾರ್ದು, ಇವ್ರು ಏನ್ ಹೇಳ್ತಾ ಇದೆ ಎಂಬುದಾಗಿ ನೋಡೋಣ. ಯೋಹಾನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನದಲ್ಲಿ ಮಗ್ದಲ ಮರಿಯಳು ಯೇಸು ಸ್ವಾಮಿಗೆ ಮುಟ್ಟುವುದಕ್ಕೆ ಹೋಗುತ್ತಾಳೆ. ಯೇಸು ಸ್ವಾಮಿ ಜೀವಂತ ಆಗಿದ್ದಾನೆ, ಅದು ಪ್ರಥಮ ಫಲ ಆಗಿದ್ದಾನೆ. ಆ ಪ್ರಥಮ ಫಲ ಯಾರಿಗೆ ಅರ್ಪಿಸ್ಬೇಕು? ದೇವರಿಗೆ ಅರ್ಪಿಸ್ಬೇಕಾಗಿತ್ತೆ. ಅದ್ರ ಕಡೆ ಅವಳಿಗೆ ಏನಂತಾನೆ, ನನ್ನನ್ನು ಹಿಡಿಯಬೇಡ, ನನ್ನನ್ನು ಮುಟ್ಟಬೇಡ, ನಾನು ಇನ್ನು ತಂದೆ ಬಳಿಗೆ ಏರಿ ಹೋದನಲ್ಲ ಎಂಬುದಾಗಿ ನೋಡ್ತೇವೆ. ಅವನು ನಮ್ ಪರವಾಗಿ ಪ್ರಥಮ ಫಲವನ್ನಾಗಿ ನಮ್ ಪಾಪ ಪರಿಹಾರಕ್ಕೋಸ್ಕರವಾಗಿ ಸತ್ತು ಅಲ್ಲಿ ಹೋಗಿದ್ದಾನೆ ಎಂಬುದಾಗಿ ನಾವು ಕಂಡುಕೊಳ್ಬೇಕಾಗಿತ್ತೆ ಪ್ರೇರೆ. ಆ ರೋಮಪುರದಲ್ಲಿ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಒಂದೊಂದು ನೋಡೋಣ. ರೋಮಪುರ 5:10 ಮತ್ತು 11ನೇ ವಚನ ನೋಡೋಣ. ರೋಮಪುರದವರ ಬರೆದ ಪತ್ರಿಕೆ 5:10 ಮತ್ತು 11ನೇ ವಚನ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ. ಮತ್ತು ಇಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರವಾಗಿ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ ಹೇಳ್ತಾನೆ. ನಮ್ಮ ಮೂಲಕವಾಗಿ ದೇವರಿಗೆ ನಾವು ವೈರಿಯಾಗಿದ್ದೇವೆ. ಯಾಕಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಲ ಮಾಡುದು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇಲ್ಲಿ ವಿಶೇಷವಾಗಿ ನೋಡ್ತೇವೆ ದೇವರು ಧರ್ಮೋಪದೇಶ ಕಾಂಡ 21-22ನೇ ವಚನದಲ್ಲಿ ನೋಡ್ತೇವೆ. ಮತ್ತು ಗಲಾತ್ಯ ದೋಷ ಉಳ್ಳತಕ್ಕಂತ ಮನುಷ್ಯನಿಗೆ ಶಿಕ್ಷೆ ಕೊಡಬೇಕು ಅಂತ ಇದೆ ಧರ್ಮಶಾಸ್ತ್ರದಲ್ಲಿ. ಆ ದೋಷ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ನಮ್ಮ ದೋಷವನ್ನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗುತ್ತದೆ. ಹೆಂಗ್ ಮಾಡ್ಬೇಕು? ನಮ್ಮ ಪಾಪಗಳನ್ನು ಹೊತ್ತುಕೊಂಡದು ಅನ್ನದ ಸಾಂಕೇತಿಕವಾಗಿ ಅವನಲ್ಲಿ ಒಂದು ಕ್ರಿಯೆ ಬೇಕು. ಅಂದ್ರೆ ಶಿಲುಬೆಗೆ ಏರಿಸುವುದಕ್ಕೆ, ಅಂದ್ರೆ ಮರಣ ಹೊಂದುವುದಕ್ಕೆ, ಅಪರಾಧಿ ಅಂತ ಅವನಿಗೆ ಪಟ್ಟ ಕೊಟ್ಟುವುದಕ್ಕೆ ಏನಾದ್ರು ಇರ್ಬೇಕು. ಅವನು ಏನು ಪಾಪ ಮಾಡಲಿಲ್ಲ. ಸ್ವಲ್ಪ ದಯಮಾಡಿ ಒಂದು ವಾಕ್ಯ ಓದ್ರಿ. ನಾನು ಎಲ್ಲ ವಾಕ್ಯ ಓದ್ತಿರ್ತೇನೆ. ಲೂಕನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ. ಸ್ವಲ್ಪ ಇದು ಓದ್ಬೇಕು ನೀವೇ. ಲೂಕ 22:35-37 ಒಂದ್ ಸ್ವಲ್ಪ ಓದ್ರಿ. ಅದು ಪಾಸ್ಟೇ ನೀವೇ ಓದ್ರಿ, ಯಾರು ಓದಿರ್ಲಿಕ್ಕಿಲ್ಲ ಅಂದ್ರೆ. ಲೂಕ 22:35-37. ಮತ್ತು ಆತನು ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬೆ ದೋಡುಗಳಿಲ್ಲದೆ ಕಲಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು
ಅವರು ಏನು ಇಲ್ಲವೆಂದು ಉತ್ತರ ಕೊಟ್ಟರು. ಅದಕ್ಕೆ ಆತನು, ಈಗಲಾದರೂ ಹಮ್ಮಿಣಿ ಇದ್ದವನು ಅದನ್ನು ತಕ್ಕೊಳ್ಳಲಿ, ಹಸಿವೆ ಇದ್ದವನು ಅದನ್ನು ತಕ್ಕೊಳ್ಳಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ. ಯಾಕೆಂದರೆ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಿಮಗೆ ಹೇಳುತ್ತೇನೆ. ನನ್ನ ವಿಷಯವಾದದ್ದು ಕೊನೆಗಾಣಬೇಕು ಎಂದು ಹೇಳಿದನು. ಅವರು, ಆಮೆನ್. ನೋಡಿ ಬೋಧಕರೇ, ಯೇಸು ಸ್ವಾಮಿ ಅಪರಾಧಿ ಅಂತ ಧರ್ಮಶಾಸ್ತ್ರ ಬರ್ದಿರ್ತಕ್ಕಂಥ ನೆರವೇರ್ಬೇಕಾಗಿದೆ. ಅವನೇ ಕತ್ತಿ ಹಿಡಿದವರು ಕತ್ತಿ ಸರಿವರು ಎಂಬುದಾಗಿ ಹೇಳಿದ್ರು. ಹಮ್ಮಿಣಿ ಬೇಡ, ಹಸಿವೆ ಬೇಡ ಎಂಬುದಾಗಿ ಹೇಳಿದ್ರು ಮೊದಲೇ ಸುವಾರ್ತೆ ಸಾರುವುದಕ್ಕೆ ಹೋಗುದ. ಈಗ ತಕೊಳ್ರಿ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಇವನು ಅಪರಾಧಿ ಅಂತ ಸಾಂಕೇತಿಕವಾಗಿ ನಮ್ಮ ಅಪರಾಧಗಳನ್ನು ಹೊತ್ತುಕೊಳ್ಳೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಮಾತು ನೆರವೇರೋದಕ್ಕೆ ಈ ಮಾತಾಡಿದಾನೆ. ಈ ಮಾತು ಆಡ್ತಿಲ್ಲ ಯೇಸು ಸ್ವಾಮಿ ಅಂದ್ರೆ ಅವನಿಗೆ ಸಿಲ್ಬೆನ್ ಮೇಲೆ ಹಾಕತಕ್ಕಂಥದ್ದು ಯಾವುದು ಅರ್ಹತೆ ಇರ್ತಿರ್ಲಿಲ್ಲ. ಇದು ಒಂದು ಸಾಂಕೇತಿಕ. ಅವನು ಪಾಪ ಮಾಡಿದಾನೆ ಅಂತಲ್ಲ, ಧರ್ಮಶಾಸ್ತ್ರದಲ್ಲಿ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತಿದೆ. ಯೇಸು ಸ್ವಾಮಿ ಅಪರಾಧಿ ಅಲ್ಲ, ಆದ್ರೆ ನಮ್ಮ ಪಾಪಗಳನ್ನ ತಾನು ಹೊತ್ತುಕೊಂಡು ಅವನು ಅಪರಾಧಿ ಆಗ್ಬೇಕಾದ ಒಂದು ಸಾಂಕೇತಿಕ ಬೇಕಾಗಿತ್ತದೆ. ಇಲ್ಲೇ ಇದು ಒಂದು ಸಾಂಕೇತಿಕ ನಾವು ನೋಡ್ತೇವೆ. ಅದಕ್ಕೆ ಗಲಾತ್ಯ 3ನೇ ಅಧ್ಯಾಯದಲ್ಲಿ 14ನೇ ವಚನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ, ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. ಅದಕ್ಕಾಗಿ ನಮ್ಮ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಳ್ಳುವುದಕ್ಕೆ ಈ ಹಮ್ಮಿಣಿ, ಈ ಹಸಿಬೆ, ಕತ್ತಿ ತಗೊಳ್ರಿ ಅಂತ ಒಂದು ಸಾಂಕೇತಿಕವಾಗಿ ಅಪರಾಧವನ್ನು ಹೊತ್ತುಕೊಂಡು ನಮ್ಮ ಶಿಲ್ಬೆದ ಮೇಲೆ ಏರ್ತಾನೆ ಎಂಬುದಾಗಿ ಇದರ ಮೂಲಕನಾಗಿ ನಮಗೆ ತಿಳಿದಿರ್ತಕ್ಕಂಥದ್ದಾಗಿದೆ. ಅದರ ಕಡೆದಾಗಿ ಯೇಸು ಸ್ವಾಮಿ ನಮಗೆ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತ ಸುರಿಸುನು ಎಂಬುದಾಗಿ ಅನೇಕ ವಚನಗಳಿವೆ. 1ನೇ ಕೊರಿಂಥ 15ನೇ ಅಧ್ಯಾಯ 20-21ನೇ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವನ್ನು ಉಂಟಾದ ಕಾರಣ ಮನುಷ್ಯನ ಮೂಲಕವಾಗಿ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಅಂದ್ರೆ ಯೇಸು ಸ್ವಾಮಿಗೆ ಪಾಪ ಮನುಷ್ಯರಿಂದ ಆಗಿದೆ, ಮನುಷ್ಯನ ಮೂಲಕವಾಗಿ ಪಾಪ ಪರಿಹಾರ ಮಾಡಬೇಕಂತಾಗಿ ದೇವರೇ ಮನುಷ್ಯನಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಅದರ ತೆಗೆದು ಹಾಕುವುದಕ್ಕೆ ಬಂದಿಲ್ಲ ಎಂಬುದಾಗಿ ನೋಡ್ತೇವೆ. ಈ ಕಡೆಯಿಂದಾಗಿ ಅವನು ನಮ್ಮ ಪಾಪವನ್ನೆಲ್ಲ ಹೊತ್ತುಕೊಂಡನು ಎಂಬುದಾಗಿ ನೋಡ್ತೇವೆ. 2ನೇ ಕೊರಿಂಥ 5ನೇ ಅಧ್ಯಾಯದ 19ನೇ ವಚನದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಚನವಿದೆ. ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಆ ಸಮಾಧಾನ ವಾಕ್ಯವೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದಕ್ಕೆ ಅದನ್ನು ಸಾರುವ ಸೇವೆ ನಮಗೆ ದೊರಕಿದೆ ಎಂಬುದಾಗಿ ನೋಡ್ತೇವೆ. ಲೋಕದ ಅಪರಾಧವನ್ನು ನಮ್ಮ ಮೇಲೆ ಹಾಕದೆ ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿತ್ತು ಎಂಬುದಾಗಿ ನೋಡ್ತೇವೆ. ಈಗ ಕ್ರಿಸ್ತನು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯ 9:20 ರಕ್ತಧಾರವಿಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯ ನೋಡ್ತೇವೆ. ಅಲ್ಲಿ ನಾವು ಯೇಸು ಸ್ವಾಮಿ ಕೊಲಸ್ಯ 1ರಲ್ಲಿ ನಮಗೆ ಸ್ಪಷ್ಟವಾಗಿ 20ನೇ ವಚನ, ಕೊಲಸ್ಯ 1:20
ವಾಕ್ಯದಲ್ಲಿ ಹೀಗೆ ಹೇಳಿದರೆ ಕೊಲೊಸ್ಸೆ 1:20 ಏನಂದ್ರೆ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು. ಇವನೇ ಸಾಯ್ಬೇಕು, ಹೀಗೇನೆ ಸಾಯ್ಬೇಕು, ಇವನ ರಕ್ತದಿಂದ ಪಾಪ ಪರಿಹಾರವಾಗಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಈಗ ಇಸ್ರಾಯೇಲ್ ಪರವಾಗಿ ಯೇಸು ಸ್ವಾಮಿ ಇಲ್ಲಿ ವಾಕ್ಯ ಹೇಳ್ತಾನೆ. ಯೆಶಾಯ 53ನೇ ಅಧ್ಯಾಯ ದಾಟಿ 62ನೇ ಅಧ್ಯಾಯದಲ್ಲಿ ಇಲ್ಲಿ ನಮಗೆ ತಿಳಿತದೆ ಒಂದು ರೂಪ ಅಲಂಕಾರವಾಗಿರ್ತಕ್ಕಂಥ ದೃಷ್ಟಾಂತ. ಯೆಶಾಯ 53 ಅಧ್ಯಾಯ ಏನ್ ಹೇಳ್ತದೆ ಮತ್ತು ಅದರಕ್ಕಿಂತ ಹಿಂದಿನ ಅಧ್ಯಾಯಗಳು 8 ಅಧ್ಯಾಯಗಳು ಏನ್ ಹೇಳ್ತವೆ ಅಂದ್ರೆ ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ನಾವು ತಿರುಗಿಕೊಳ್ಬೇಕು ದೇವರ ಕಡೆಗೆ ಎಂಬುದಾಗಿ ಹೇಳ್ತವೆ ಅವು ಅಧ್ಯಾಯ. ಆದ್ರೆ 53ನೇ ಅಧ್ಯಾಯ ಏನ್ ಹೇಳ್ತದೆ, ಆ ಪಾಪ ಪರಿಹಾರವಾಗುವುದಕ್ಕೆ ಆ ಮೆಸಿಯನೇ ಪ್ರಾಣ ಕೊಡಬೇಕು ಎಂಬುದಾಗಿ, ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಡಬೇಕು ಎಂಬುದಾಗಿ ಆತನ ಮರಣದ ಬಗ್ಗೆದಲ್ಲಿ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿ ಸತ್ತ ಮೇಲೆ, ಜೀವಂತ ಸಮಾಧಿ ಆದ ಮೇಲೆ, ಜೀವಂತ ಎದ್ದ ಮೇಲೆ ಅದು ತೀರಿತ್ತು ಎಂಬುದಾಗಿ, ಶಿಲ್ಬೆ ಮೇಲೆ ಲಾಸ್ಟ್ ಎಲ್ಲವನ್ನು ತೀರಿತ್ತು ಎಂಬುದಾಗಿ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ನೀರ್ ಬೇಡ್ತಾನೆ. ತೀರಿತ್ತು ಎಂಬುದಾಗಿ ಪ್ರಾಣ ಮಾಡ್ತಾನೆ. ಏನ್ ತೀರಿತ್ತು ಅಂದ್ರೆ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂತ ಪ್ರೀತಿಗಿಂತಲೂ ಮತ್ಯಾವುದು ಪ್ರೀತಿ ಮಿಗಿಲಾದದ್ದು ಇಲ್ಲ. ನಮಗೆ ಸ್ನೇಹಿತರು ಎಂಬುದಾಗಿ ಹೇಳ್ತಾನೆ. ನಮ್ಗೆ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟಿದ್ದಾನೆ. ಆದ ಕಾರಣದ ಅಲ್ಲಿ ನಾವು ಗಂಡ ಬಿಟ್ಟವಳು ಎಂಬುದಾಗಿ, ಅಂದ್ರೆ ನಾವು ಗಂಡ ಬಿಟ್ಟವಳು ಹೇಗೆ ಇರ್ತಾಳೆ ಎಂಬುದಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು. ಕಷ್ಟ ನಷ್ಟ ಬಂದ್ರೆ ಯಾಕೆ ನನ್ಗ ಕೈ ಬಿಟ್ಟಿವಪ್ಪ ನೀನು ಅಂತ ಗೋಳು ಹೊಡಿತಾಳ. ಆ ರೀತಿನೇ ಯೇಸು ಸ್ವಾಮಿ ಮನುಷ್ಯನಾಗಿ ಶಿಲುಬೆ ಮೇಲೆ ಏರಿದವನೇ ಪಾಪದ ಪಟ್ಟವನ್ನು ಕಟ್ಟಿಕೊಂಡು ತಂದೆಯಾದ ದೇವರಿಗೆ ಏನ್ ಮಾಡ್ತಾನೆ, ಎಲಿ ಎಲಿ ಸಬತ್ಕಾಣಿ ಅಂದ್ರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದಿ ಎಂಬುದಾಗಿ ಹೇಳ್ತಕ್ಕಂಥ ಮಾತು. ಅಂದ್ರೆ ಪಾಪ ಮಾಡಿರ್ತಕ್ಕಂಥ ನಮ್ಮ ಸ್ಥಾನದಲ್ಲಿ ದೇವರಿಗೆ ಬೇಡ್ಕೊಳ್ತಕ್ಕಂಥನಾಗಿದ್ದಾನೆ. ಅದು ನಾವು ಒಪ್ಪಿಕೊಂಡು ಪಾಪ ಪರಿಹಾರವಾಗುತ್ತೋ. ಯಾಕೆಂದ್ರೆ ಅವನು ಪ್ರಥಮ ಫಲವಾಗಿ ಜೀವಂತವಾಗಿ ದೇವರಿಗೆ ನಮ್ಮ ಪಾಪಗಳನ್ನು ಪರಲೋಕದಲ್ಲಿ ಅರ್ಪಿಸಿದ್ದಾನೆ. ಮಹಾಯಾಜಕನು ಅವನು ವರ್ಷಕ್ಕೊಂದ್ಸರಿ ರಕ್ತ ಇಲ್ಲದೇನೆ ಒಳಗೆ ಹೋಗ್ತಿಲ್ಲ, ಅದು ಮಹಾಪವಿತ್ರ ಸ್ಥಾನಕ್ಕೆ ಹೋಗ್ತೀನು. ಇವನು ಮಹಾಯಾಜಕನು ಮತ್ತು ಇವನೇ ಪಾಪದ ಬಲಿ ಕುರಿಯಾಗಿರ್ತಕ್ಕಂಥವನು, ಈತನೇ ಯಜ್ಞದ ಕುರಿಯಾಗಿರ್ತಕ್ಕಂಥ. ಈತನು ನಮ್ಮ ಪಾಪ ಅಪರಾಧಗಳನ್ನ ಪರಿಶುದ್ಧವಾದಂತ ಮಹಾಪರಿಶುದ್ಧ ಸ್ಥಳಕ್ಕೆ ಒಯ್ಯುವುದಕ್ಕ ಗುಡಾರದಲ್ಲಿ ಪರ್ದೆ ಮೇಲಿನಿಂದ ಕೆಳಗೆ ಹರಿತು ಅನ್ನೋದಾಗಿ ನಮ್ಗೆ ದೇವರಿಗೆ ಸಂಪರ್ಕ ನೇರವಾಗಿ ಆಯ್ತು ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಗೆ ಮಾಡಿದ್ದಾನೆ. ಅದರ ಕಡೆಯಿಂದಾಗಿ ಯೆರೂಸಲೇಮಿಗೆ ಅಂದ್ರೆ ಇಸ್ರೇಲ್ ಜನರಿಗೆ ಹೇಳ್ತಕ್ಕಂಥದ್ದು, ಆ ಭೂಮಿಗೆ ಹೇಳ್ತಕ್ಕಂಥದ್ದು ಇವತ್ತು ನಮಗೂ ಕೂಡ ಅನ್ವಯಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಏನಂದ್ರೆ ಇದು ದೃಷ್ಟಾಂತದಲ್ಲಿ ಈ ವಾಕ್ಯದ ಪ್ರಕಾರ ದೇವ ಜನರು ಏನು ಹೆಸ್ಬೀವ ಅಂತ ಅಂದ್ರೆ ಎನ್ನುಲ್ಲಾಸಿನಿ ಎಂಬುದಾಗಿ, ಅಂದ್ರೆ ನನಗೆ ಉಲ್ಲಾಸವನ್ನು ತರುತ್ತಕ್ಕಳೋ ಅಂದ್ರೆ ಅವರು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತವಾಗಿ ದೇವರಿಗೆ ತಮ್ಮ ಪಾಪಗಳನ್ನೆಲ್ಲ ಅರ್ಪಿಸಿದ್ದಾರೆ. ಯಾರ ಮೂಲಕ? ಯೇಸು ಸ್ವಾಮಿ ಮೂಲಕವಾಗಿ ಅರ್ಪಿಸಿದ್ದಾರೆ. ಅದ ಕಡೆಯಿಂದಾಗಿ ಬಿಟ್ಟವಳು ಮತ್ತೆ ಸೇರಿಸ್ಕೊಂಡು ಕ್ಷಮೆ ಮಾಡಿ ತೊಳೆದು ಮೈಲಿಗೆ ತೊಳೆದು ಅವಳಿಗೆ ಶುದ್ಧ ಮಾಡ್ತಾಳೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ. ಇನ್ನೊಂದು ಇದಕ್ಕೆ ಕಾರಣ ಏನಂದ್ರೆ, ಯಾಕೆಂದ್ರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ, ನಿನ್ನ ಸೀಮೆಗೆ ವಿವಾಹವಾಗೋದು. ಇದು ರಿಪೀಟ್ ಮತ್ತೆ ತೆಗೆದುಕೊಳ್ತಾನೆ. ಯೆಶಾಯ 6:4 ತಂದೆಯು ಕೆಟ್ಟು ಹೋಗಿದ ತನ್ನ 2ನೇ ಮಗನು ಹಿಂದಿರುಗಿ ಬಂದಾಗ ಹೇಗೆ ಉಲ್ಲಾಸ ಪಟ್ಟನೋ
ಅದೇ ರೀತಿ ದೇವರು ನಮ್ಮ ವಿಷಯದಲ್ಲಿ ಹರ್ಷಗೊಳ್ಳುತ್ತಾನೆ. ದೇವರು ಈ ಹರ್ಷ ಆನಂದವು ನಾವು ಪರಲೋಕದಲ್ಲಿ ಸೇರಲ್ಪಟ್ಟಾಗ ತನ್ನ ಉನ್ನತ ಮಟ್ಟದನ್ನು ಮುಟ್ಟುತ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ರೂಪಾಲಂಕಾರ ಇದೆ. ಏನಂದ್ರೆ ಎಫೆಸ 5ನೇ ಅಧ್ಯಾಯ 25ನೇ ವಚನದಿಂದ 30ನೇ ವಚನದ ತನಕ ಇದೆ. ಅಲ್ಲಿ ಏನ್ ಹೇಳ್ತಾನೆ ಎಫೆಸ ಅಂದ್ರೆ ಗಂಡ ಹೆಂಡತಿರ ಬೈಗೆಲ್ಲಿ ಹೇಳ್ತಾನೆ. ಎಫೆಸ 5ರಲ್ಲಿ ಅವಳು ಸುಕ್ಕು ಮುಂತಾದ ಒಂದು ದೋಷವಿಲ್ಲದ ಕನ್ನಿಕೆಯಾಗುವುದಕ್ಕೆ ಅವಳಿಗೆ ವಾಕ್ಯ ಉಪದೇಶ ಸಹಿತವಾಗಿ ಜಲಸ್ನಾನ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ಅಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ಸಭೆಯನ್ನು ಯಾವ ರೀತಿ ಪ್ರೀತಿಸ್ತಾನೋ ಅದೇ ರೀತಿ ತನ್ನ ಹೆಂಡತಿಯನ್ನು ಪುರುಷನು ಅದೇ ರೀತಿ ಪ್ರೀತಿಸ್ಬೇಕು ಎಂಬುದಾಗಿ ನೋಡ್ತೇವೆ. ಮೊದಲಿಂದ ಸಭೆ ಎಲ್ಲಿ ಉಂಟಾಯ್ತು ಅಂದ್ರೆ ಆದಾಮ ಹವಳದಲ್ಲಿ ಉಂಟಾಯ್ತು. ಒಬ್ಬನೇ ಉಂಟವಾಗಿದ್ದನು. ಅದಕ್ಕೆ ದೇವರ ಏನ ಹೇಳ್ತಾನೆ ಅಂದ್ರೆ ಆದಿಕಾಂಡ 2 ಅಧ್ಯಾಯ 18ನೇ ವಚನದಲ್ಲಿ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಆತನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡಬೇನೆಂಬುದಾಗಿ ಹೇಳ್ತಾನೆ. ಆದ್ರೆ ಇಲ್ಲಿ ನೋಡ್ತೇವೆ ಪ್ರಿಯರೇ, ಅವನಿಗೆ ಗಾಢ ನಿದ್ರೆ ಮಾಡಿಸಿ ಅವನು ಪಕ್ಯದಲ್ಲಿಂದ ಎಲುಬನ್ನು ತೆಗೆದು ಅದರಲ್ಲಿ ಮಾಂಸದಿಂದ ತುಂಬಿಸಿ ಆ ಎಲುಬ ಮಾಂಸದಿಂದ ಕನ್ಯವನ್ನು ಮಾಡುತ್ತಾನೆ. ಅಲ್ಲಿಯೂ ರಕ್ತ ಸುರಿದಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಆಪರೇಷನ್ ಆಗ್ಬೇಕಾದ್ರೆ ರಕ್ತ ಸುರಿತಾರೆ. ಅಲ್ಲಿ ಆದಮನ ರಕ್ತ ಸುರಿಲಿಲ್ಲ ಅಂದ್ರೆ ಸ್ತ್ರೀ ಆಗಲಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೋಸ್ಕರವಾಗಿ ರೋಮಾಪುರದ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಆದಾಮನು ಮುಂದೆ ಬರಬೇಕಾಗಿರ್ತಕ್ಕಂಥ ಕ್ರಿಸ್ತನನ್ನು ಸೂಚಕ ಪುರುಷನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅವನು ರಕ್ತ ಸುರಿಸಿದ ಕಡೆದಾಗಿ ಆ ಅವಳನ್ನ ಹೆಂಡತಿ ಆದಳು ಎಂಬುದಾಗಿ ನಾವು ನೋಡ್ತೇವೆ. ಇದೇ ಪ್ರಕಾರವಾಗಿ ಪೌಲನು ಕೂಡ ಸಭೆಗೆ ಏನ್ ಹೇಳ್ತಾನೆ ಅಂದ್ರೆ 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 2ನೇ ವಚನದಲ್ಲಿ ಏನಂದ್ರೆ, ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಷ್ಕರ್ಷೆ ಮಾಡಿದ್ದೇನಲ್ಲ ಎಂಬುದಾಗಿ. ಸಭೆ ಅಂದ್ರೆ ಒಂದು ಶುದ್ಧ ಕನ್ಯೆ. ಅಂದ್ರೆ ನಮ್ಮ ಪಾಪ ಅಪರಾಧಗಳನ್ನೆಲ್ಲ ಯಾರು ತೊಳೆದ್ರು ಅಂದ್ರೆ ಮಾನವ ತಡೆದು. ಮಾನವ ಯಾವನು ಅಂದ್ರೆ ಪಾಪ ರಹಿತವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಮನುಷ್ಯ. ಅವನ ಲೋಪ ದೋಷಗಳು ಇಲ್ಲದಂತ ಮನುಷ್ಯ, ಅವನಲ್ಲಿ ಕಪಟ ಇಲ್ಲದಂತ ಮನುಷ್ಯ ಯಾರು ಜಗತ್ತಲ್ಲಿ ಅಂದ್ರೆ ಅವನು ಯೇಸು ಕ್ರಿಸ್ತನೇ. ಪ್ರಸಂಗಿಯಲ್ಲಿ ಹೇಳ್ತಾನೆ, ಸಹಸ್ರ ಸ್ತ್ರೀಯರಲ್ಲಿ ಒಬ್ಬಳು ಯೋಗ್ಯಳನ್ನು ಕಂಡಿಲ್ಲ, ಸಹಸ್ರ ಪುರುಷರಲ್ಲಿ ಒಬ್ಬನನ್ನು ಕಂಡಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಅವನು ಯೇಸು ಕ್ರಿಸ್ತನ ಎಂಬುದಾಗಿ. ಅವನು ಪಾಪ ರಹಿತನ ಆಗಿರ್ತಕ್ಕಂಥವನು. ನಮ್ಮ ಪಾಪ ಅಪರಾಧಗಳನ್ನ ಕ್ಷಮಿಸಿದ್ದಾನೆ, ದೇವರಿಗೆ ಅರ್ಪಿಸಿದ್ದಾನೆ. ನಾವು ಈಗ ಶುದ್ಧ ಕನ್ಯೆಯರಾಗಿದ್ದೇವೆ. ನಾವು ಶುದ್ಧ ಕನ್ಯರಾಗಿದ್ದು ದೇವರಿಗೆ ನಾವು ಹೆಂಡತಿ ಆಗಬೇಕು ಎಂಬುದಾಗಿ ನೋಡ್ತೇವೆ. ಇಲ್ಲಿ ವಿಶೇಷವಾಗಿ ಒಂದು ಅರ್ಥವಿದೆ. ಏನಂದ್ರೆ ಪ್ರಿಯರೇ, ಇಲ್ಲಿ ಮೊದಲಿನ ಸಭೆ ಆದಮ ಹವಳ ಇದ್ರು. ಈಗ ಕ್ರಿಸ್ತನು ರಕ್ತ ಸುರಿಸಿದ್ದಕ್ಕೋಸ್ಕರವಾಗಿ ನಮಗೆ ಸಭೆ ಅನ್ನೋದಾಗಿ, ನಮ್ಗೆ ಅವನು ಪತಿ ಅನ್ನೋದಾಗಿ ಅವನು ಸ್ಥಿರಸಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಎಲ್ಲಿ ಅಂದ್ರೆ ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೇವೆ. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿ ಇದ್ದು ಕ್ಷಮಾಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದಾಗಿ. ಅಂದ್ರೆ ಈಗ ಸ್ತ್ರೀ ಅವರು ಅಂದ್ರೆ ದೇಹ, ಮತ್ತು ಅದಕ್ಕೆ ತಲೆ ಅಂದ್ರೆ ಮೆದುಳು,
ಆದ್ರೆ ದೇವರು ಮುಖ್ಯ. ಮನುಷ್ಯನ ಮೆದುಳು ಎಲ್ಲಾ ನಮ್ಮ ದೇಹದ ನರ ನಾಡಿಗಳಿಂದ ತುಂಬಿದಂಥದ್ದು, ಅದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೈಂಡ್ ಎಂಬುದಾಗಿ. ಅದು ತಲೆ ಎಂಬುದಾಗಿ ತಲೆ ಯೇಸು ಕ್ರಿಸ್ತನಾಗಿದ್ದಾನೆ, ದೇಹ ನಾವಾಗಿದ್ದೇವೆ. ಅಂದ್ರೆ ಸಭೆ ದೇಹ ಒಂದೇ ಇರ್ಲಕ್ಕೆ ಸಾಧ್ಯ ಇಲ್ಲ. ದೇಹ ಅನೇಕ ಅಂಗಗಳು ಇರ್ತವೆ. ಅದ ಕೊಂಡಿಂದ ಒಂದು ಕಣ್ಣು, ಮೂಗು, ಬಾಯಿ ಅವು ಕಚ್ಚಲಾಡಿದ್ರೆ ಅಲ್ಲಿ ಶಾಂತಿ ದೊರೀತದ, ಅಲ್ಲಿ ಮನುಷ್ಯ ಉಳಿತನ ಎಂಬುದಾಗಿ ನೋಡಿದವಾಗಿದೆ. ನಮ್ಗೆ 1ನೇ ಕೊರಿಂಥದವರು ಬರೆದಂತ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು 14ನೇ ವಚನದಿಂದ ನಾವು ನೋಡ್ತೇವೆ ಪ್ರಿಯರೇ. ಕಣ್ಣು ಮುಖ ಎಲ್ಲ ಕಣ್ಣಾದ್ರೆ ಕಿವಿಯಲ್ಲಿ ಅಂತ ಮತ್ ಇದು ಪೌಲ ಹೇಳ್ತಾನೆ. ಅದ್ರ ಕಡೆ ಅವರವರ ಶರೀರದ ಅಂಗಗಳು ಅವಕ್ಕೆ ಏನು ಕೆಲಸವಿದೆಯೋ ಆ ಕೆಲಸ ಆ ಅಂಗ ಮಾಡ್ಬೇಕು. ನಾವು ಸಭೆ ಆಗಿದ್ದು, ಆತನ ಮೊದಲಿಗಿತ್ತಿ ಆಗಿದ್ದು, ಆತನಿಗೆ ಪ್ರಿಯಳಾಗಿದ್ದು, ನಾವು ಅವನಿಗೆ ಸಂತೋಷ ಪಡಿಸ್ತಕ್ಕಂಥರಾಗಿದ್ದು, ಆತನಿಗೆ ಸಮಾಧಾನ ಪಡಿಸ್ತಕ್ಕಂಥ. ಯಾಕೆಂದ್ರೆ ಅವನು ರಕ್ತಕ್ಕೆ ಬೆಲೆ ಇದೆ. ಅವನು ರಕ್ತ ಸುರಿಸಿದಾನೆ, ಆದ್ರೆ ಕೂಡ ತಂದೆಯಾದ ದೇವರಿಗೆ ನಮ್ದು ಎಲ್ಲ ಪಾಪಗಳನ್ನ ಅರಿಕೆ ಮಾಡಿದಾನೆ. ಆದ್ರೂ ಕೂಡ ಇನ್ನೂ ಎಷ್ಟೋ ಜನರು ಆತನನ್ನು ಅರಿಯದೆ ಇದ್ದಿದ್ದಾರೆ ಎಂಬುದಾಗಿ ನೋಡ್ತೇವೆ. ಆದ ಕಡೆಯಿಂದಾಗಿ ಗೊತ್ತು ಕೂಡ ಯೇಸು ಕ್ರಿಸ್ತನು ನಮಗಾಗಿ ಅಲ್ಲಿ ಬೇಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯಾರು ತಿರುಗಿ ಕೊಡ್ಲಿಲ್ಲೋ, ಯಾರು ಪಶ್ಚಾತ್ತಾಪ ಪಡಲಿಲ್ಲೋ, ಯಾರು ಪ್ರಾಯಶ್ಚಿತ್ತವಾಗಿ ತಮ್ಮ ಪಾಪವನ್ನು ದೇವರಿಗೆ ಅರಿಕೆ ಮಾಡಿಲ್ಲೋ, ಅವರಿಗಾಗಿ ಇವತ್ತೂ ಕೂಡ ತಂದೆಯಾದ ದೇವರಲ್ಲಿ ಕೇಳತಕ್ಕಂಥನಾಗಿದ್ದಾನೆ. ರೋಮಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು 34ನೇ ವಚನದಲ್ಲಿ ನಾವು ನೋಡ್ತೇವೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಯಾಕೆಂದ್ರೆ ದೇವರು ನಮಗೆ ನೀತಿವಂತನಾಗಿ ಮಾಡಿದ ಮೇಲೆ ನಮಗೆ ಅಪರಾಧಿಗಳೆಂದು ಯಾರು ಎಣಿಸುತ್ತಾರೆ? ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ನಮಗಾಗಿ ಅಂದ್ರೆ ನಾವು ಅವ್ರನಲ್ಲಿ ರಕ್ಷಣೆ ಹೊಂದಿರತಕ್ಕಂಥವ್ರು ಅಲ್ಲದನ್ನೇ, ರಕ್ಷಣೆ ಯಾರು ಹೊಂದಿಲ್ಲೋ ಅವರಿಗಾಗಿ ದೇವರಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಅವರಿಗಾಗಿ ನಾನು ಪ್ರಾಣ ಕೊಟ್ಟಿದ್ದೇನೆ, ಅವರಿಗಾಗಿ ನಾನು ರಕ್ತ ಸುರಿಸಿದ್ದೇನೆ, ಅವರು ನಿನ್ನ ಕಡೆ ತಿರುಗಿಕೊಳ್ಬೇಕು ಎಂಬುದಾಗಿ ನಮಗೆ ನಮ್ಮ ವಿಷಯದಲ್ಲಿ ಅಂದ್ರೆ ದೇವರಿಗೆ ಬೇಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಆದ ಕಡೆಯಿಂದಾಗಿ ಕ್ರಿಸ್ತನು ಸಭೆಯನ್ನು ಪ್ರೀತಿಸ ಪ್ರಕಾರ ಪುರುಷರು ತಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕು. ದೇವರು ಅದನ್ನು ಪ್ರತಿಷ್ಠಿಸಿ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡ್ತೇವೆ. ಎಫೆಸ 5:25ನೇ ವಚನ, ಪುರುಷರು ತಮ್ಮ ಹೆಂಡರನ್ನು ನಿಸ್ವಾರ್ಥವಾಗಿಯೂ ಮತ್ತು ತ್ಯಾಗದ ಪೂರ್ವಕವಾಗಿ ಪ್ರೀತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ವಿಷಯವನ್ನು ಪ್ರಾಮುಖ್ಯವಾಗಿದೆ. ಅದಲ್ಲದೆ ಕ್ರಿಸ್ತನು ಸಹ ತನ್ನ ಜನರು ವಧುವು ಆದ ಸಭೆಯನ್ನು ತನ್ನಂತೆ ಪ್ರೀತಿಸುತ್ತಾನೆಂಬುದು ಸಹ ಸ್ಪಷ್ಟವಾಗಿರ್ತಕ್ಕಂಥದ್ದಾಗಿದೆ. ಇದೇ ಉಲ್ಲಾಸ ಪಡುವುದು ಎಂಬುದಾಗಿ. ಪ್ರಿಯರೇ, ನಾವು ಕಣ್ಣೀರು ಸುರಿಸ್ತಕ್ಕಂಥವ್ರು, ನಾವು ಗೋಳಾಡ್ತಕ್ಕಂಥವ್ರು, ಕಡೆನೆ ಹಲ್ಲು ಕಡಿಯತಕ್ಕಂಥವ್ರು ಆಗಿರ್ತಕ್ಕಂಥವ್ರು, ಕಷ್ಟ ನಷ್ಟ ಬಂದರೂ ಕೂಡ ನಾವು ತಾಳ್ಮೆಯಿಂದ ಸಹಿಸಿಕೊಳ್ಳೋದಿಲ್ಲ. ನಾವು ದೇವರಿಗೆ ವಿರುದ್ಧವಾಗಿ ಏನ್ ದೇವ್ರೆ ಇಷ್ಟು ಕಷ್ಟ ಕೊಡ್ತಿ ಅಂತೇವೆ. ಆದ್ರೆ ಯಾವಾಗ ಯೇಸು ಸ್ವಾಮಿ ಶಿಲುಬೆದ ಮೇಲೆ ಏರಿದನೋ ಅದೇ ಪ್ರಕಾರವಾಗಿ ನಾವು ಈ ಶರೀರ ಭಾವವನ್ನು ದೇವರಿಗೆ ಶತ್ರುತ್ವವಾಗಿದೆ. ಅದಕ್ಕೆಂದಾಗಿ ನಮ್ಮ ಶರೀರ ಅಧೀನ ಸ್ವಭಾವವನ್ನು ಶಿಲುಬೆಗೆ ನಾವು ಕೂಡ ಹಾಕಲ್ಪಟ್ಟವ್ರ. ದಿನನಿತ್ಯ ಕೊಯ್ಗುರಿಗಳಾಗುವಂತೆ ನಾವು ದಿನನಿತ್ಯವೂ ನಾವು ಪಾಪ ಮಾಡದ ಹಾಗೆ, ನಮ್ಮ ಪಾಪವೇನಾದರೂ ನಮ್ಮ ಬುದ್ಧಿ ಸಂಕಲ್ಪ ಮೀರಿ ಇರತಕ್ಕಂಥ ಪಾಪವಾದರೆ ಅದಕ್ಕಾಗಿ ನಾವು ದೇವರಲ್ಲಿ ಬೇಡ್ಕೊಳ್ಬೇಕು. ನಾವು ಶುದ್ಧ ಕನ್ಯರಾಗಿ ಇರ್ಬೇಕು,
ನಾವು ಶುದ್ಧರಾಗಿರ್ಬೇಕು, ನಿಷ್ಕಳಂಕರಾಗಿರ್ಬೇಕು ಎಂಬುದಾಗಿ ದೇವರು ನಮಗಾಗಿ ಮಗನಾಗಿ ಬಂದು ನಮಗಾಗಿ ಪ್ರಾಣವನ್ನು ಕೊಟ್ಟು ನಮಗೆ ಶುದ್ಧಿ ಮಾಡಿ ನಮಗೆ ತಿರುಗಿ ದೇವರ ಸನ್ನಿಧಿಯಲ್ಲಿ ಉಲ್ಲಾಸದಿಂದಲೂ ಹರ್ಷದಿಂದಲೂ ಮತ್ತು ಸಮಾಧಾನದಿಂದಲೂ ನಮಗೆ ಮಾರ್ಗ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಉಲ್ಲಾಸ ಪಡಬೇಕು. ದೇವರು ಉಲ್ಲಾಸ ಪಡುವಂತೆ ನಾವು ಕೂಡ ಉಲ್ಲಾಸ ಪಡಬೇಕು. ನಾವು ಈಗ ಮರಣದಿಂದ ಪಾರಾಗಿದ್ದೇವೆ, ನಾವು ಸತ್ತವರಾಗಿದ್ದೇವೆ, ನಿತ್ಯ ಜೀವ ಆತ್ಮಿಕವಾಗಿ ಪಡೆದವರಾಗಿದ್ದೇವೆ. ನಾವು ಈಗ ಧೈರ್ಯದಿಂದ ಯಾವುದಕ್ಕೂ ಸೈತಾನ ಶೋಧನೆಗೆ ಹೆದರದೆ ನಾವು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದು ಸಮಾಧಾನದ ಎಂಬ ವಾರ್ತೆಯನ್ನು ಸಾರಿ ನಾವು ಏನ್ ಮಾಡ್ಬೇಕಂದರೆ ಕ್ರಿಸ್ತನ ಬರೋಣಕ್ಕೆ ಸಭೆಯನ್ನು ಸಂಪೂರ್ಣ ಪಡಿಸ್ಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವನಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಉತ್ತಮವಾದಂತ ಪಾಠಕ್ಕಾಗಿ ಹಿರಿಯರಾದಂತ ಬೋಧಕರಾದಂತ ಪಾಸ್ಟರ್ ಜಾಂತಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠದ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನ ತಿಳಿದುಕೊಳ್ಳುವಲ್ಲಿ ಪ್ರಶ್ನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ಕೇಳಬೇಕೆಂಬುದಾಗಿ ಕೇಳಿಕೊಳ್ತೇನೆ. ವಂದನೆಗಳು ಸರ್, ವಂದನೆಗಳು. ಎಲ್ಲರಿಗೂ ಕೂಡಿ ಬಂದಿರೋದು ಕರ್ತನ ಹೆಸರಲ್ಲಿ ಪೂರ್ವವಾದ ವಂದನೆ ಸರ್. ಉತ್ತಮವಾದ ಒಂದು ಪಾಠಕ್ಕಾಗಿ ವಂದನೆ. ಇದುವರೆಗೂ ದೇವರ ಯೇಸು ಕ್ರಿಸ್ತನ ಪ್ರೀತಿ, ಆತನ ನಿಷ್ಕಳಂಕವಾದ ಪ್ರೀತಿ ಎಷ್ಟಿದೆ, ಆತನು ತನ್ನ ಬಲಿತ್ಯಾಗವನ್ನು ಮಾಡುವುದಕ್ಕೂ ಹಿಂಜರಿಯದೆ ಕೊಟ್ಟಂತ ಪ್ರೀತಿಯನ್ನು ಸರಿ. ಆದ್ರೆ ಇವತ್ತಿನ ಪಾಠನ ನೋಡುವಾಗ ಉಲ್ಲಾಸ ಪಡುವುದು ಎಲ್ಲಿಂದ ಪ್ರಾರಂಭವಾಗುತ್ತೆ ಅನ್ನೋ ಪ್ರಶ್ನೆ. ಈ ಉಲ್ಲಾಸ ಪಡುವಂಥದ್ದು ಎಫೆಸದವರಿಗೆ ಬರೋ ಪತ್ರಿಕೆ ಇಲ್ಲಿ 5ನೇ ಅಧ್ಯಾಯ 23-24 ವಚನವನ್ನ ನಾನು ಓದ್ತೇನೆ. ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರ್ಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿಯೂ, ಕೇಳಿಸ್ಕೊಳ್ಳಿ, ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳು ಅಧೀನರಾಗಿರಬೇಕು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಈಗಿನ ಕಾಲದಲ್ಲಿ ನೋಡುವಾಗ ಇಲ್ಲಿ ಒಂದು ಸಮಾಧಾನ, ಶಾಂತಿ, ಉಲ್ಲಾಸ, ಪ್ರೀತಿ, ಅನ್ಯೋನ್ಯತೆ ಇದೆಲ್ಲ ಬರ್ಬೇಕಾದ್ರೆ ಪ್ರಾರಂಭವಾಗದೇ ಕುಟುಂಬದಿಂದ. ಕುಟುಂಬದಲ್ಲಿ ಗಂಡ ಹೆಂಡತಿರು ಎಷ್ಟರ ಮಟ್ಟಿಗೆ ಅನ್ಯೋನ್ಯತೆವಾಗಿರ್ತಾರೆ, ಗಂಡ ಹೆಂಡತಿರು ಎಷ್ಟಿಗೆ ದೇವರ ಭಕ್ತಿಯಲ್ಲಿರ್ತಾರೆ, ಪರಸ್ಪರ ಪ್ರೀತಿಯಿಂದ ಅರ್ಥ ಮಾಡಿಕೊಂಡು ಜೀವಿಸ್ತಾರೆ. ಇಲ್ಲರೆ ಹೆಂಡತಿ ಅಂತಾಳೆ, ನಾನು ನಿನಗೆ ಸರಿ ಸಮಾನವಾಗಿದ್ದೇನೆ, ನೀ ನನಗಿಂತ ಏನ್ ಹೆಚ್ಚಲ್ಲ ಅನ್ನುವ ಒಂದು ಮನೋಭಾವನೆಯಿಂದ ಪ್ರೀತಿಯಲ್ಲಿ ಬಿದ್ದು ಹೋಗುವಂಥದ್ದು. ಗಂಡನು ನಾನೇನ್ ಕಮ್ಮಿ ಇಲ್ಲ, ನಾನ್ ನಿನಗಿಂತ ಹೆಚ್ಚಾಗಿದ್ದೀನಿ ಅಂತ ಇಬ್ಬರಲ್ಲಿ. ಆಗ ನೀನ್ ಹಾಗೆ ಹೀಗೆ, ನೀನು ಹೀಗೆ ಅಂತ ಮನೆಯಲ್ಲಿ ಬರುವಂತ ಕಲಹಗಳು ಇವೇನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಉಲ್ಲಾಸವನ್ನು ತರುವಂತಹ, ಸಮಾಧಾನವನ್ನು ತರುವಂತಹ ಕುಟುಂಬವಾಗಿ ಬೆಳೆಯುವುದಿಲ್ಲ. ಯಾಕೆಂದ್ರೆ ಇವರಲ್ಲಿ ಮೊದಲು ಒಬ್ಬರಿಗೊಬ್ಬರು ಅಧೀನವಾಗದೇ ಇರುವಂತ ವಿಷಯ. ಹೀಗಿರುವಾಗ ಇಲ್ಲಿ ಮೊದಲು ಅಧೀನವಾಗಿ ಇರೋದಕ್ಕೆ ಕಾರಣ ಅವರಲ್ಲಿ ದೇವರ ಮೇಲೆ ಇರುವಂತ ಅಪನಂಬಿಕೆ, ದೇವರಲ್ಲಿ ಲೋಕ ಸಂಬಂಧವಾದ ವಿಷಯಗಳಲ್ಲಿ ತೋರುವಂತ ಆಸಕ್ತಿ, ಇವು ಅವ್ರಿಗೆ ಅಡ್ಡಿ ಬರುವಂಥದ್ದು ಸಾಮಾನ್ಯ ಸಹಜವಾಗಿದೆ. ಹೀಗಿರುವಾಗ ನಾವು ಇಲ್ಲಿ ಮುಖ್ಯವಾಗಿ ಒಂದು ಕುಟುಂಬದಲ್ಲಿ ಏನು ನಡೀತದೆ ಅದು ಸಭೆಯಲ್ಲಿ ಪರಿಣಾಮ ಬೀರುತ್ತೆ. ನಾವು ಕುಟುಂಬದಲ್ಲಿ ಯಾವ ರೀತಿ ನಡ್ಕೋತೀವಿ, ಸಭೆಯಲ್ಲೂ ಅದೇ ರೀತಿ ಪರಿಣಾಮಗಳನ್ನ ಬೀರೋದಾಗಿದೆ. ಆದ್ರೆ ಉಲ್ಲಾಸ ಪಡುವಂಥದ್ದು ಯಾವಾಗ ಅಂದ್ರೆ ಕ್ರಿಸ್ತನಲ್ಲಿ ನಾವು ಎಷ್ಟರ ಮಟ್ಟಿಗೆ ಗಂಡ ಹೆಂಡತಿ ಒಂದು ಕುಟುಂಬದ ಚೆನ್ನಾಗಿರುತ್ತೋ ಅಷ್ಟರ ಮಟ್ಟಿಗೆ ಅದು ಉಲ್ಲಾಸಗೊಂಡಿರುತ್ತೆ. ಹೀಗಿರುವಾಗ ಇಲ್ಲಿ ಎಲ್ಲಾ ಕಡೆ ನೋಡುವಾಗ ಈಗಾಗಲೇ ಸಾಕಷ್ಟು ಕುಟುಂಬನ ನೋಡಿದೀನಿ. ಗಂಡ ಹೆಂಡತಿಗಾಗಲ್ಲ, ಗಂಡ ಹೆಂಡತಿಗಾಗಲ್ಲ, ಹೆಂಡತಿ ಗಂಡನಿಗಾಗಲ್ಲ. ಸ್ಟಾರ್ಟಿಂಗ್ ಮದ್ವೆ ಆಗ ಏನು ನಾನ್ ನಿನಗ್ ಪ್ರಾಣ ಕೊಡ್ತೀನಿ, ನನಗ್ ಪ್ರಾಣ ಕೊಡ್ತೀನಿ ಅಂತ ಮಾತಾಡ್ಕೊತದೆ. ಕದಾದ ನಂತರ ಬರ್ತಾ 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 ನೀನ್ ಹೋಗಲ್ಲ, ನೀನ್ ಬಿಟ್ಟು ಹೋಗಲ್ಲ, ನಾನ್ ಬಿಟ್ಟು ಹೋಗ್ತೀನಿ, ಈ ನನ್ ಡೈವರ್ಸೇ ಕೊಟ್ಬಿಡು. ಈ ರೀತಿಯಾದ ಘಟನೆಗಳು ಬಂದಾಗ ಉಲ್ಲಾಸ ಎಲ್ಲಿಂದ ಬರುತ್ತೆ? ಪ್ರಾರಂಭದಲ್ಲೇ ಬರಬೇಕಾದ, ಬೇಸಿಕಲ್ಲಿ ಬರಬೇಕಾದದ್ದು ಕುಟುಂಬಗಳಿಂದ ಉಲ್ಲಾಸ, ಸಂತೋಷ, ಸಮಾಧಾನ. ಇದು ಬಂದಾಗಲೇನೆ ದೇವರನ್ನ ಪ್ರೀತಿ ಮಾಡುವಂಥದ್ದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳೋದು, ಇದೆಲ್ಲವೂ ಪ್ರಾರಂಭವಾಗುತ್ತೆ. ಆದ್ರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಯಾವಾಗ ಅವರ ಅನ್ಯೋನ್ಯತೆಯನ್ನು ಕಳ್ಕೊತಾರೆ ಆಗ ಅಂತ ಕುಟುಂಬವಾಗಿರ್ಲಿ, ಅದು ಸಭೆಗೆ ಯಾವಾಗಲೂ ಸಹ ಒಂದು ಮುನ್ನಾರ ತರುವಂತಹ, ಯಾವ ವಿಧ ರೀತಿಯಲ್ಲೂ ಸಹ ಅದಕ್ಕೆ ಒಳ್ಳೆ ಸಂದೇಶ ತರುವಂತಹ ಕುಟುಂಬವಾಗಿ ಬೆಳೆಯುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರೆ ಉಲ್ಲಾಸ ಪಡುವುದು ಮೊದಲು ಗಂಡ ಹೆಂಡತಿಯರು ಕರ್ತನಲ್ಲಿ ಉಲ್ಲಾಸ ಪಡಬೇಕು, ಕರ್ತನ ಭಯಭಕ್ತಿಯಲ್ಲಿ ಬೆಳಬೇಕು. ಹೇಗೆ ಸಭೆಗೆ ಕ್ರಿಸ್ತನು ಶಿರಸ್ಸು ಅಂದ್ರೆ ಯಜಮಾನ,
ಸಭೆಗೆ ಕ್ರಿಸ್ತನ ಯಜಮ, ಸಭೆಗೆ ಹೋದ ತಕ್ಷಣ ಕರ್ತನ ನಾವು ಕೊಂಡಾಡ್ತೀವಿ, ಅಪ್ಪ ತಂದೆಯ ದೇವರೇ ಎಲ್ಲ ನಮ್ಮ ಕಷ್ಟ ಸಂಕಟ ಒಪ್ಪಿಸ್ತೀವಿ. ಹೌದು, ಅದೇ ರೀತಿ ಇಲ್ಲಿ ಹೇಳ್ತಾನೆ, ಪೌಲ ಹೇಳ್ತಾನೆ, ನಿಮ್ಮ ಸ್ತ್ರೀಯರೇ ನಿಮ್ಮ ಗಂಡಿನರಿಗೆ ಅಧೀನರಾಗಿರಿ. ಯಾಕೆ ಅಧೀನರಾಗಿರಿ ಅಂದ್ರೆ, ಗಂಡನು ಸಹ ಏನಿಗೆ ಆತ ನಿಮಗೆ ತಲೆಯಾಗಿದ್ದಾನೆ, ಅಂದ್ರೆ ಅವನು ನಿಮಗಿಂತ ದೊಡ್ಡವನಾಗಿದ್ದಾನೆ, ಅವನ ಅಧೀನದಲ್ಲಿ ನೀವಿರ್ಬೇಕು. ಆದ್ರೆ ಆಗಿಲ್ಲ ಅಲ್ಲಿ. ಈ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನೀನೇನ್ ಅಧೀನ ಆಗಿರೋದು, ಹೋಗಯ್ಯ ನಾನು ಹಾಗೇನೆ, ನೀನೇ ಇಬ್ರು ಒಂದೇ ಸಮ ಅನ್ನೋ ಲೆಕ್ಕದಲ್ಲಿರುವಂತ ಸ್ಥಿತಿ ನಾವು ನೋಡುವಂತನಾಗಿದ್ದೇವೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ಯಾವ ರೀತಿ ನಾವು ಅವ್ರಿಗೆ ಅಂತ ಸಭೆಗಳಿಗೆ, ಅಂತ ಕುಟುಂಬಗಳಿಗೆ ನಾವು ಅಂತ ಎಷ್ಟೋ ಕುಟುಂಬಗಳಲ್ಲಿ ಈಗಾಗ್ಲೇ ನಾನು ಕಂಡಂಗೆ ನಮ್ಮ ಸ್ನೇಹಿತ ಕುಟುಂಬಗಳು ಒಡೆದೋಗಿರೋದು, ಹೆಂಡತಿ ಒಂದ್ ಕಡೆ ಕೆಲಸ ಮಾಡೋದು, ಗಂಡ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ಈ ಸ್ಥಿತಿಗಳನ್ನ ನೋಡ್ತಾ ಇದೀವಿ. ಇಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ಅವರ ಸಂದೇಶನ ತರಬಹುದು? ಈ ಉಲ್ಲಾಸವಾದ ಒಂದು ಜೀವನ ಪಡ್ಕೋಬೇಕಾದ್ರೆ ಪ್ರಾರಂಭದಲ್ಲಿ ಬೇಸಿಕಲಿ ಈ ಕುಟುಂಬದಿಂದ ಪ್ರಾರಂಭವಾಗುವಂತ ಇಂಥ ಒಂದು ಇದೊಂದು, ಯಾವಾಗ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗತ್ತ, ಕ್ರಿಸ್ತನೋ ಬೇಡ, ದೇವರೋ ಬೇಡ, ಏನು ಬೇಡ ಅನ್ನೋ ಒಂದು ಮನೋಭಾವನೆ ಕುಟುಂಬದಲ್ಲಿ ಉಂಟಾಗ್ಬಿಡುತ್ತೆ. ಅದಕ್ಕೋಗಿ ಪ್ರಾರಂಭದಲ್ಲಿಯೇ ಸಹ ಇದು ನಾವು ಉಲ್ಲಾಸಕರವಾಗಿ ನಡಿಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಬೋಧಕರು ಇದನ್ನ ಹೇಳ್ಬೇಕು, ಏನ್ ಮಾಡ್ಬೇಕು, ಹಾಗಾದ್ರೆ ಹೇಗೆ ನಡ್ಕೋಬೇಕು, ಸ್ತ್ರೀಯರು ಗಂಡ ಅವರಿಬ್ರು ಹೇಗೆ ನಡ್ಕೋಬೇಕು ಅಂತ ಹೇಳ್ಬೇಕು. ಇದನ್ನ ಉತ್ತಮವಾದಂತ ಪ್ರಶ್ನೆ. ಉತ್ತರ ಹೇಳ್ತೀರಾ? ನೋಡ್ರಿ, 1 ಕೊರಿಂಥ 7ನೇ ಅಧ್ಯಾಯದಲ್ಲಿ 4ನೇ ವಚನ ಹೀಗೆ ಇರುತ್ತದೆ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. 3ನೇ ವಚನ ಇದೆ, ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗೂ ಉಂಟು. ಪ್ರಾರ್ಥನೆ ಇಷ್ಟೇ. ಅಂದ್ರೆ ಪ್ರಿಯರೇ, ಈಗ ವಿಜಯ್ ಕುಮಾರ್ ಹೇಳಿರ್ತಕ್ಕಂಥದ್ದು ಎಲ್ಲರಿಗೆ ತಿಳಿದಿರ್ಬೇಕು ಅಂತ ನೆನ್ಸಿದ್ರೆ, ಇವತ್ತ ಒಡಂಬಡಿಕೆ ಮಾಡ್ಕೊಡ್ತಾರೆ ಮದುವೆ ದಿನ, ನಾನು ಕಷ್ಟದಲ್ಲಿ ಸಂಕಟದಲ್ಲಿ ಎಲ್ಲದರಲ್ಲಿ ಭಾಗಿಯಾಗುತ್ತೇನೆ ಅಂತ. ಆದ್ರೆ ಮುಂದೆ ಬರ್ತಾ ಅವರು ಆದರ್ಶ ಕುಟುಂಬ ಆಗಿರ್ತೇನೆ, ಅವ್ರು ಯಾರ ಮುಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಪಾಸ್ಟರ್ ಮುಂದ, ದೈವ ಜನರ ಮುಂದ ಇಲ್ಲ, ದೇವರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಮನೆ ಹರ್ಕೊತಾರಲ್ಲ, ಇದು ಅವರು ದೇವರಿಗೆ ಇನ್ನೊಮ್ಮೆ ಶಿಲ್ಬೆ ಮೇಲೆ ಏರಿಸ್ತಕ್ಕಂಥವ್ರಾಗಿದ್ದಾರೆ. ಅದಕ್ಕೆ ಅವರಿಗೆ ನಾವು ಚೆನ್ನಾಗಿ ಹೇಳ್ಬೇಕಾದ್ರೆ, ಹೇಳೋದಕ್ಕಿಂತ ನಾವು ಅವ್ರ ಮಧ್ಯದಲ್ಲಿ ನಡ್ಕೊಳ್ತಕ್ಕಂಥ ಪೌಲನು ಇದು ತಿಮೋತಿಗೆ ಹೇಳ್ತಾನೆ, ನೀನು ಯೌವನಸ್ಥನಾಗಿದ್ದಿ ನೋಡು, ಬೇರೆಯವರಿಗೆ ನಿನ್ನ ನಡೆ ನುಡಿ ಪ್ರೀತಿ ಎಲ್ಲ ಮಾದರಿಯಾಗಿ ಇರ್ಬೇಕು. ನಾವು ಕೂಡ ಕ್ರೈಸ್ತರಾಗಿದ್ದು ಅನ್ಯರಿಗೆ ಮಾದರಿ ಆಗಲಿಲ್ಲ ಅಂದ್ರೆ ಇದೇ ಆಗುತ್ತದೆ. ಈಗ ವಿಜಯ್ ಕುಮಾರ್ ಹೇಳಿದ್ರು, ಎಷ್ಟೋ ಫ್ಯಾಮಿಲಿ ಒಡೆದು ಹೋಗಿದ, ಅದು ಕ್ರೈಸ್ತರಲ್ಲಿ. ಇದು ನೋಡಿ ಅನ್ಯರು ಏನಂತಾರೆ, ಏನಪ್ಪ ಇದು ಸತ್ಯವಂತ ಅಂತ ಹೇಳ್ತಾರೆ, ಪ್ರಾರ್ಥನೆಗೆ ಹೋಗ್ತಾರೆ, ಅವ್ರ ಮನೆಯಲ್ಲಿ ಶಾಂತಿ ಇಲ್ಲ, ಸಂಬಂಧ ನೋಡ್ರಿ. ಇದು ನಮ್ಮ ದೆಸೆಯಿಂದ ದೇವರಿಗೆ ದೂಷಣೆ ಮಾಡ್ತಾರೆ ಯಾರು? ಅನ್ಯರ ಎಂಬುದಾಗಿ ಪೌಲನು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಎಲ್ಲಿ ಅಂದ್ರೆ ರೋಮಾಪುರ 2ನೇ ಅಧ್ಯಾಯದ 16ನೇ ವಚನದ 24ನೇ ವಚನದಲ್ಲಿ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂಬುದು ಬರೆದದೇ ಇಲ್ಲ ಎಂಬುದಾಗಿ ಪೌಲ ಹೇಳ್ತಾನೆ. ಹೌದು, ನಮ್ಮ ಬೇಸಿಕ್ ಇಲ್ಲೇ ಇದು ಒಂದು ಸಾಂಕೇತಿಕವಾಗಿದೆ. ಗಂಡ ಹೆಂಡತಿ ಅಂದರೆ ಇಲ್ಲಿ ನಾವು ಅನ್ಯೋನ್ಯತೆ, ಐಕ್ಯತೆ, ಪ್ರೀತಿಯಿಂದ ಮತ್ತು ನಾವು ವಿಧೇಯತೆಯಿಂದ ಒಬ್ಬರೊಬ್ಬರು ನನ್ನನ್ನು ನಾನೇ ತಿರಸ್ಕಾರ ಮಾಡಿಕೊಳ್ಳತಕ್ಕಂಥದ್ದು ಇರಲಿಲ್ಲ. ಯಾಕಂದ್ರೆ ಅದು ನನ್ನ ಭಾಗ, ನಾನು ಅದರ ಭಾಗವಾಗಿರ್ತೇನೆ. ಅದಕ್ಕೆ ಎಫೆಸದಲ್ಲಿ ಬರೆದಂತ ಪತ್ರಿಕೆಯಲ್ಲಿ ಹೇಳ್ತಾನೆ ಅಲ್ಲ, ಸ್ವಂತ ಇದು 5ನೇ ಅಧ್ಯಾಯ 29ನೇ ವಚನದಲ್ಲಿ, ಯಾರೋ ಎಂದು ಶರೀರವನ್ನು ಹಗೆ ಮಾಡೋದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ
ಸಭೆ ಎಂಬ ಆ ದೇಹವು ಕ್ರಿಸ್ತನ ಹಾಗೆ ನಾವು ನಡ್ಕೊಳ್ಬೇಕು. ನಡ್ಕೊಳ್ಳಿಲ್ಲ ಅಂದ್ರೆ ಅವರಿಗೆ ಹೇಳ್ತಾನೆ ಏನಂದ್ರೆ ಕ್ರಿಸ್ತ ನಂಬಿಕೆ ಇಲ್ಲದವ್ರ ಜೊತೆ ಇಜ್ಜೋಡಾಗಬೇಡ್ರಿ. ಎಷ್ಟೋ ಹೇಳಿದ್ರು ಕೂಡ ಅವರು ಪರಿವರ್ತನೆ ಹೊಂದಲಿಲ್ಲ. ಅವರಿಗೆ ನಾವು ಪ್ರಾರ್ಥನೆ ಮಾಡ್ಬೇಕೆ ಹೊರತು ನಮ್ಮದಿಂದ ಏನೂ ಆಗಲ್ಲ. ಅದು ಪರಿಶುದ್ಧ ಅವ್ರಿಗೆ ತಿಳಿಸ್ಬೇಕು. ಓಕೆ, ಹೌದು ಆಗಿದೆ. ನಾವು ಸಭೆಗಳಲ್ಲಿ ಅವರಿಗೆ ಸಾಕಷ್ಟು ಸಮಾಲೋಚನೆನ ಮಾಡಿ ಕ್ರಿಸ್ತನ ಕಡೆಗೆ ತಿರುಗಿಸುವಂತ ಪ್ರಯತ್ನ ಮಾಡ್ಬೇಕು ಅಂತ ನೀವು ಹೇಳಿದ್ರಿ. ಹೌದು, ಅವ್ರು ಕೇಳದೆ ಇದ್ರೆ ನಾವೇನೂ ಮಾಡಕ್ಕಾಗಲ್ಲ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಇಂಥ ಒಂದು ಪರಿಸ್ಥಿತಿಗಳು ಬಂದಾಗ ಸೈತಾನನ ಸಂಪೂರ್ಣ ಬಂಧನದಲ್ಲಿ ಸಿಕ್ಕಿ ಹಾಕೊಂಡಿರ್ತಾರೆ. ಇಲ್ಲಿಂದ ಉಲ್ಲಾಸ, ಸಂತೋಷ, ಸಮಾಧಾನ ಕುಟುಂಬದಿಂದ ಬರೋದಿಲ್ಲ. ಕುಟುಂಬದಲ್ಲಿ ಬರದೇ ಹೋದ್ರೆ ಇಡೀ ಸಭೆಗೆ ಅದು ಕಳಂಕವಾಗಿರುತ್ತೆ ಅಂತ ನಾವು ತಿಳ್ಕೊಬೇಕಾಗಿದೆ. ಅದನ್ನ ನಾವು ಮಂದಟ ಮಾಡಬೇಕು. ಕ್ರೈಸ್ತರ ನಾವು ಪರಸ್ಪರ ಪ್ರೀತಿಯನ್ನು, ದೇವರ ನಿಷ್ಕಪಟವಾದ ಪ್ರೀತಿ, ಆಗಲೇ ನೀವು ವರ್ಣಿಸಿದರೆ ಬೋಧಕರು ಎಂತ ಪ್ರೀತಿನ ಕೊಟ್ಟಿದ್ದಾನೆ ದೇವರು ಅಂದ್ರೆ, ಆತನು ಸಂಪೂರ್ಣ ತನ್ನನ್ನೇ ತಗ್ಗಿಸಿಕೊಂಡು ತನ್ನ ಪ್ರಾಣವನ್ನು ಕೊಡುವುದವರೆಗೂ ಪ್ರೀತಿ ಕೊಟ್ಟಿದ್ದಾನೆ. ಅಂತ ಪ್ರೀತಿನ ನಡು ಮಾಡಿಕೊಂಡು ಈ ಲೋಕದಲ್ಲಿ ಸ್ವಲ್ಪ ಕಾಲ ಜೀವಿಸ್ತೀವಿ, 60 ವರ್ಷ, 70 ವರ್ಷ, 80 ವರ್ಷ. ಅದಕ್ಕೆ ಗಂಡ ಹೆಂಡತಿರು ಅನ್ಯೋನ್ಯತೆಯಾಗಿಲ್ಲದೆ ಹೋದ್ರೆ ಎಂತ ಪ್ರೀತಿ ಅವರಲ್ಲಿದೆ? ಯಾಕೆ ಅವರೆಲ್ಲ ಆ ರೀತಿ ಮಾಡ್ಕೋತಾ ಇದಾರೆ? ತುಂಬಾ ನಾಶನಕ್ಕೆ ಗುರಿ ಮಾಡ್ಕೋತಾ ಇದಾರೆ. ಜೊತೆಗೆ ಅವ್ರ ಮಕ್ಕಳು ಕೂಡ ಸರಿಯಾದ ಒಂದು ಭವಿಷ್ಯ ಸಿಗೋದಿಲ್ಲ, ಇವ್ರು ಕಚ್ಚಾಡ್ಕೊಂಡಿದ್ದಾರೆ. ಅಲ್ಲೇ ಅಂತ ಕುಟುಂಬಗಳು ಉಲ್ಲಾಸ, ಸಮಾಧಾನ, ಶಾಂತಿ ಎಲ್ಲವನ್ನು ಕಳ್ಕೊಂಡಿರ್ತದೆ. ದಿನನಿತ್ಯನ ಈ ಬದುಕಿದೆ ಹೆಚ್ಚು. ಇನ್ನ ಸುಸೈಡ್ ಮಕ್ಕಳ ಗಂಡ ಒಂದ್ ಕಡೆ ಹೋದ್ರೆ, ಹೆಂಡತಿ ಒಂದ್ ಕಡೆ ನೀನು ಸತ್ತರೆ ಸಾಯಿ ಬಿಟ್ರು ಬಿಡು ಲೆಕ್ಕ. ಈ ರೀತಿಯಾದ ಕೆಲವು ಭಾವನೆಗಳು ಉಂಟಾದು ಇದು ಕುಟುಂಬಗಳಲ್ಲಿ ಬರ್ತದೆ. ಇಂಥರಿಂದ ಉಲ್ಲಾಸ ಅನ್ನೋದು ನಮ್ಗೆ ಸಿಗೋದಿಲ್ಲ. ಮೊದಲೇ ಪ್ರಾರಂಭವಾಗ ಸ್ಥಳವೇ ಅದು, ಮೂಲವಾದ ಸ್ಥಳದಿಂದ ನಮ್ಗೆ ಉಲ್ಲಾಸ, ಸಂತೋಷ ಬರದೇ ಹೋದ್ರೆ ಖಂಡಿತವಾಗಿಯೂ ನಾವು ಕ್ರೈಸ್ತರಾಗಿರಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮನ್ನ ಆಶ್ರಯಿಸಲಿ, ಬಲಪಡಿಸಿ. ಉತ್ತಮವಾದ ಸಂದೇಶದಿಂದ ಬೋಧಕರಿಗೆ ಧನ್ಯವಾದಗಳು. ಆಮೇಲೆ ಇನ್ನೊಂದು ಸಲಹೆಯನ್ನ ಈ ಸಮಯದಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಅನೇಕ ವಿಚಾರಗಳನ್ನ ನಾವು ಕಲ್ತೀವಿ. ಕುಟುಂಬಗಳಲ್ಲಿ ಕಲಹ ಆರಂಭವಾಗಿ ಗಂಡ ಹೆಂಡರಲ್ಲಿ ಇರಬೇಕಾದಂತ ಸಂತೋಷ, ಉಲ್ಲಾಸ ಅದು ಕಳೆದು ಹೋಗಿ ಕೊನೆಗೆ ಅದು ವಿಚ್ಛೇದನಕ್ಕೆ ಒಳಪಡುವಂತ ಮಟ್ಟಕ್ಕೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ಒಬ್ಬ ಸ್ತ್ರೀಯನ್ನ ಬೆಳೆಸುವಂತ ರೀತಿಯಲ್ಲಿ ಕುಟುಂಬ ಸೋತು ಹೋಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಭೆ, ಕುಟುಂಬ ಜೊತೆಯಾಗಿ ಒಬ್ಬ ಸ್ತ್ರೀಯನ್ನ ಒಂದು ಸಭೆಯಲ್ಲಿ ದೇವರ ಘನತೆಗಾಗಿ, ದೇವರ ಭಯಭಕ್ತಿಯಲ್ಲಿ ಬೆಳೆಸುವಂತ ಜವಾಬ್ದಾರಿಕೆ ಇದೆ. ಸತ್ಯವೇದದ ತತ್ವದ ಆಧಾರದ ಮೇಲೆ ತಂದೆ ತಾಯಿಗಳು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಜವಾಬ್ದಾರಿಕೆಯಿಂದ ಬೆಳೆಸಬೇಕಾಗ್ತದೆ. ವಿದ್ಯೆ, ಬುದ್ಧಿ ಹಾಗೂ ತಲಾಂತು ಅವುಗಳನ್ನ ಕೊಟ್ಟು ಅವರನ್ನ ಎಂತ ಒಂದು ಉನ್ನತವಾದ ಮಟ್ಟಕ್ಕೆ ಬೇಕಾದ್ರೂ ಬೆಳೆಸಬಹುದು. ಗಂಡನಿಗಿಂತ ದೊಡ್ಡ ಉನ್ನತವಾದಂತ ಅಂತಸ್ತಿನಲ್ಲಿ ಬೇಕಾದ್ರೆ ಹೆಂಡತಿ ಇರಬಹುದು. ಏನೇ ಆದರೂ ಒಬ್ಬ ಕ್ರೈಸ್ತ ಸಹೋದರಿ ಹೆಂಡತಿಯಾಗಿ ಗಂಡನಿಗೆ ಅಧೀನಳಾಗಿರಬೇಕೆಂಬುದನ್ನ ಚಿಕ್ಕಂದಿನಿಂದಲೇ ಆ ತಾಯಿ, ತಂದೆ, ಮಕ್ಕಳ ಹೃದಯದಲ್ಲಿ, ಮನಸ್ಸಿನಲ್ಲಿ ಅದು ನೆನಪಿನಲ್ಲಿ ಉಳಿಯುವ ಹಾಗೆ ಅವರ ಜೀವಮಾನಕ್ಕೆ ಮುಂದೆ ಅವು ಸದಾಕಾಲ ಎಚ್ಚರವಾಗಿರ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಅವರಿಗೆ ದೇವರ ವಾಕ್ಯದ ಬಲದಿಂದ ಬೆಳೆಸಬೇಕಾಗ್ತದೆ. ಹಣ, ಐಶ್ವರ್ಯ ಇವತ್ತು ಎಲ್ಲರಲ್ಲೂ ಇದೆ. ಈಗ ಬಡವನನ್ನ ಕೊಂಡ್ಕೋಬಹುದು, ಅವನನ್ನ ಮದುವೆ ಮಾಡಿಕೊಂಡು ಜೀತದ ಆಳ ರೀತಿಯಲ್ಲಿ ದುಡಿಸ್ಕೋಬಹುದು. ತಾವೇನು ಮಾಡಿದ್ರು ಕೇಳದೆ ಇರೋ ರೀತಿಯಲ್ಲಿ ಅವನನ್ನು ಇಟ್ಕೊಳ್ಳಬಹುದು. ಅದೆಲ್ಲ ನಡೆದಿದೆ ಅಂದ್ರೆ ವಿಚ್ಛೇದನವನ್ನು ಕೊಟ್ಬಿಡ್ಬೋದು. ಕಾರಣ ಇಂಥ ಪರಿಸ್ಥಿತಿ ಸಭೆಗಳಲ್ಲಿ ಇದೆ. ಇಂಥ ಪರಿಸ್ಥಿತಿಗೆ ತಂದೆ ತಾಯಿಗಳೇ ಮಕ್ಕಳನ್ನ ತಳ್ಳುವಂತವರಾಗಿದ್ದಾರೆ. ಇಲ್ಲಿ ತಂದೆ ತಾಯಿಗಳು
ಎಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿ ಮಾಡ್ತಾರೆ, ದೇವರ ಸಭೆಯನ್ನ ಪ್ರೀತಿ ಮಾಡ್ತಾರೆ, ದೇವರ ಘನತೆ ಗೌರವದ ಬಗ್ಗೆ ಚಿಂತೆ ಮಾಡ್ತಾರೆ, ತಾವು ಎಷ್ಟು ಮಟ್ಟಿಗೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ ಅನ್ನೋದು ಅರ್ಥ ಆಗ್ತದೆ. ಯಾವುದೇ ತಂದೆ ತಾಯಿಗಳು ದೇವರ ಮೇಲೆ ಪ್ರೀತಿ ಇದ್ದರೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೆ, ಗಂಡು ಮಕ್ಕಳನ್ನೇ ಆಗಲಿ ಹೆಣ್ಣು ಮಕ್ಕಳನ್ನೇ ಆಗಲಿ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಮಾತ್ರವಲ್ಲದೆ ಹಿರಿಯರಿಗೆ ವಿಧೇಯರಾಗುವಂತೆ ಕಲಿಸ್ತಾರೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಕೂಡ ಒಳ್ಳೆ ಬಾಂಧವ್ಯವಿರುವ ಹಾಗೆ ನಡ್ಕೊಳ್ತಾರೆ. ಮದುವೆ ಮಾಡಿಕೊಟ್ಟ ಮೇಲೆ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಬಂದಾಗ ಅವರಿಬ್ಬರ ನಡುವೆ ಪ್ರೀತಿ ಸದಾಕಾಲ ಉಳಿಯೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಬದಲಾಗಿ ನನ್ನ ಹತ್ರ ಹಣ ಇದೆ, ಅಂತಸ್ತಿದೆ, ಐಶ್ವರ್ಯವಿದೆ, ನನ್ನ ಮಗಳನ್ನ ನಾನು ಸಾಕಬಲ್ಲೆ, ನಾನು ನೋಡ್ಕೋಬಲ್ಲೆ, ಅವಳು ಹಾಗಿರ್ಬೋದು ಈ ರೀತಿಯಾಗಿ ಲೌಕಿಕವಾದಂತಹ ರೀತಿಯಲ್ಲಿ ಯೋಚನೆ ಮಾಡುತ್ತಾ ಮಕ್ಕಳನ್ನ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಸುವಂತ ತಂದೆ ತಾಯಿಗಳಾಗಬಾರ್ದು. ಇವತ್ತಿನ ಪಾಠ ಬಹಳ ಪ್ರಾಮುಖ್ಯವಾದದ್ದು ಕ್ರೈಸ್ತ ಕುಟುಂಬಗಳಿಗೆ. ನಿಜ ಹೇಳ್ಬೇಕಂದ್ರೆ ಕ್ರೈಸ್ತ ಕುಟುಂಬಗಳಲ್ಲಿ ವಿಚ್ಛೇದನ ಆಗ್ಲೇಬಾರದು. ಎಸ್ ಎಸ್ ಆಮೇಲೆ ಆದ್ರೆ ಇವತ್ತು ಅದು ಮುಖ್ಯ. ಆದ್ರೆ ಇವತ್ತು ಹೆಚ್ಚಾಗಿ ವಿಶೇಷವಾಗಿ ಡಿವೋರ್ಸ್ ಅನ್ನೋದು ಬಂದದ್ದೇ ಪಾಶ್ಚಾತ್ಯ ದೇಶದಿಂದ, ಕ್ರೈಸ್ತೀಯ ದೇಶಗಳಿಂದ. ಸೈತಾನನು ಅಲ್ಲಿ ಎಷ್ಟರ ಮಟ್ಟಿಗೆ ಕ್ರಿಸ್ತನ ಹೆಸರನ್ನ ಹೇಳಿಕೊಂಡು ಬದುಕುತ್ತಿರುವ ಜನರನ್ನ ಎಂತ ದುರವಸ್ಥೆಗೆ ತಳ್ಳಿದಾನಂತಂದ್ರೆ, ಅಲ್ಲಿ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳಂಗಿಲ್ಲ, ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆ ಮಾಡೋಂಗಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಹೊರದೇಶಗಳಲ್ಲಿ 12-13 ವರ್ಷಕ್ಕೆ ಹೆಣ್ಮಕ್ಕಳು ಬಸರಾಗಿ ಮಕ್ಕಳನ್ನ ಆಡಿತಾರೆ. ಗಂಡ ಗೊತ್ತಿಲ್ಲ, ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ, ಮಕ್ಕಳು ಬೆಳಿತಾರೆ. ಆ ಮಟ್ಟಕ್ಕೆ ಅಲ್ಲಿ ಹೋಗಿದೆ. ಇವತ್ತು ಎಲ್ಲಾ ದೇಶಗಳು ಅದರ ಸಂಪರ್ಕದಿಂದ ಅಂತ ವಾತಾವರಣವನ್ನ ಇವರು ತೆಗೆದುಕೊಂಡು ಆ ರೀತಿ ಬದುಕೋದನ್ನ ಇಚ್ಛೆ ಪಟ್ಟು ಇವತ್ತು ಸಭೆಗಳಲ್ಲಿ ನಮ್ಮ ಸಂಸ್ಕೃತಿ, ನಿಜ ಹೇಳ್ಬೇಕಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ಬಹಳ ದೊಡ್ಡದು. ಕ್ರೈಸ್ತತ್ವವನ್ನ ಎತ್ತಿ ಹಿಡಿತಕ್ಕಂಥ ಸಂಸ್ಕೃತಿ. ಯಾವುದೇ ಧರ್ಮದಲ್ಲಿರ್ಲಿ, ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ಅವಿದ್ಯಾವಂತರಾಗಿದ್ರು ಸಹ ಗಂಡನ ಜೊತೆಲಿ ಬದುಕೋದನ್ನ ಇಷ್ಟಪಡ್ತಾರೆ. ಜೀವ ಹೋದ್ರು ಅಲ್ಲೇ ಹೋಗ್ಲಿ ಅಂತ ಹೇಳಿ ಅವರನ್ನ ಅಲ್ಲೇ ಇಟ್ಟು ಅವ್ರಿಗೆ ಬೇಕಾದದನ್ನ ಕೊಟ್ಟು, ಒಂದ್ ವೇಳೆ ಅವರು ಗಂಡನ ಬಿಟ್ಟು ಎಲ್ಲಾದ್ರೂ ಮನೆಗೆ ಬಂದ್ರೆ ಮಾನ ಮರ್ಯಾದೆ ಹೋಯ್ತದೆ ಅಂತ ಹೇಳಿ ಪ್ರಾಣ ಕಳ್ಕೊಳ್ಳುವಂತ ಮಟ್ಟಕ್ಕೆ ಹೋಗ್ತಾರೆ. ಆ ರೀತಿಲಿ ಭಯಭಕ್ತಿ ಇದ್ದಂತ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಕ್ರೈಸ್ತರಾದಂತ ನಾವು ಹೇಗಿರ್ಬೇಕು? ಇವತ್ತು ನಮ್ಮಿಂದ ಅನ್ಯರು ಪಾಠ ಕಲಿಬೇಕಾದದ್ದಲ್ಲಿ ಅನ್ಯರಿಂದ ಇವತ್ತು ನಾವು ಪಾಠ ಕಲಿಬೇಕಾಗಿದೆ. ಆ ಮಟ್ಟಕ್ಕೆ ಸೈತಾನ ಸಭೆಯಲ್ಲಿ ತನ್ನ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಇದಕ್ಕೆ ಕಾರಣ ಹಣ, ಐಶ್ವರ್ಯ. ಒಂದು ವೇಳೆ ಅದು ನಮ್ಮನ್ನು ಆಳೋದಾದ್ರೆ ನಮ್ಮ ಪ್ರೀತಿ ದೇವರ ಮೇಲೆ ಇಲ್ಲ. ಈ ಕಾರಣದಿಂದಲೇ ಕ್ರೈಸ್ತ ಕುಟುಂಬಗಳು ಹಾಳಾಗ್ತಾ ಇವೆ. ಇವತ್ತು ದೇವರ ವಾಕ್ಯದ ಮುಖಾಂತರವಾಗಿ ಜಗತ್ತನ್ನ ಬದಲಾಯಿಸಬೇಕಾಗಿರ್ತಕ್ಕಂಥ ನಾವು ಕ್ರಿಸ್ತನಿಗಾಗಿ, ಕ್ರಿಸ್ತನ ಘನತೆ ಗೌರವಕ್ಕಾಗಿ ಪ್ರಾಣವನ್ನೇ ಕೊಡಬೇಕಾದಂತ ನಾವು ಕೇವಲ ಅಲ್ಪ ಕಾರ್ಯಗಳಿಗೋಸ್ಕರ ಇಂಥ ಒಂದು ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು, ಮಕ್ಕಳು, ಹೆಂಡತಿಯರು, ಗಂಡಂದ್ರು ಕೂಡ ಇವರೆಲ್ಲ ತಪ್ಪಿಲ್ಲ ಅಂತ ಹೇಳೋದಿಲ್ಲ. ಇವರು ಸಹ ತಮ್ಮ ಹೆಂಡತಿಯರನ್ನ ಪ್ರೀತಿಸುವುದರಲ್ಲಿ, ಗೌರವಿಸುವುದರಲ್ಲಿ ಸಮಾನತೆಯನ್ನು ತೋರಿಸಲೇಬೇಕು. ಎರಡು ವಿಧದಲ್ಲಿಯೂ ಜವಾಬ್ದಾರಿಕೆ ಇರೋದು ಕುಟುಂಬದಲ್ಲಿ, ತಂದೆ ತಾಯಿಗಳಲ್ಲಿ. ಈ ಪಾಠ ನಮ್ಗೆ ಏನ್ ಕಳಿಸ್ತದೆ ಅಂತಂದ್ರೆ, ಮದುವೆ ಮಾಡಿದ್ಮೇಲೆ ಬುದ್ಧಿ ಕಲ್ಸಕ್ ಆಗೋದಿಲ್ಲ. ಮದುವೆ ಮಾಡೋದಕ್ಕೆ ಮೊದಲೇ ಇವುಗಳನ್ನೆಲ್ಲ ಅವ್ರ ತಲೆಗೆ ತುಂಬಬೇಕು, ಕಳಿಸ್ಬೇಕು. ಅನಂತರ ಒಂದು ವೇಳೆ ಸಮಸ್ಯೆಗಳು ಬಂದಾಗ ದೇವರ ಘನತೆ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಮಕ್ಕಳನ್ನ ಅಂತ ತೀರ್ಮಾನ ತೆಗೆದುಕೊಳ್ಳೋದು
ಮಾಡೋದಕ್ಕೆ ಬಿಟ್ಟು ಬಿಡಬಾರ್ದು. ಜೀವ ಹೋದ್ರು ಹೆಂಡತಿ ಗಂಡನ ಮನೇಲೆ ಸಾಯ್ಬೇಕು. ಜೀವ ಹೋಗೋ ತನಕ ಗಂಡ ಹೆಂಡತಿ ಜೊತೆಲೇ ಇರಬೇಕು. ಇದು ಬೈಬಲ್ ಕಳಿಸ್ತಕ್ಕಂಥ ಮಾತು, ಸತ್ಯ, ನೀತಿ. ಇದನ್ನ ಎತ್ತಿಡಿಬೇಕಾದದ್ದು ಕ್ರಿಸ್ತ ಕುಟುಂಬದ ಕರ್ತವ್ಯ, ಸಭೆಯ ಕರ್ತವ್ಯ. ಆದುದರಿಂದ ಬೋಧಕರು ಹೇಳಿದಾಗೆ ಉಲ್ಲಾಸ ಅಂತಕ್ಕಂಥದ್ದು ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು ಸಂತೋಷವಾಗಿದ್ದಾಗ ಮಾತ್ರ ನಿಜವಾದಂತ ಆ ಕುಟುಂಬದಲ್ಲಿ ಉಲ್ಲಾಸವನ್ನ ಕಾಣುತ್ತೇವೆ. ತಂದೆ ತಾಯಿಗಳು ಡಿವೋರ್ಸ್ ಆದ ಮಕ್ಕಳು ಯಾವ ಉಲ್ಲಾಸದಿಂದ ಇರ್ತಾರೆ? ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿಗಳು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಹೆಂಗ್ ಉಲ್ಲಾಸವಾಗಿರ್ತಾರೆ? ಕೇಳೋ ಪ್ರಶ್ನೆಗಳಿಗೆ ಹೆಂಗ್ ಉತ್ತರ ಕೊಡ್ತಾರೆ? ಕ್ರೈಸ್ತ ಸಮಾಜ ಇದನ್ನ ಬಹಳ ಗಣನೆಗೆ ತೆಗೆದುಕೊಳ್ಬೇಕಾದ, ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಹಿಂದಿನವರು ಕೆಲವು ಕಾಲದ ಮಟ್ಟಿಗೆ ಅದನ್ನ ಕಾಪಾಡ್ಕೊಂಡು ಬಂದ್ರು. ಈಗಿನ ಪರಿಸ್ಥಿತಿಯಲ್ಲಿ ಅದನ್ನ ಮೀರಿ ಹೋಗಿದೆ. ಆಗ ಮುಂದೆ ನಡಿಬೇಕಾದಂತ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅದರ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡವರಾಗಿ ದೇವರ ವಾಕ್ಯವನ್ನು ಪ್ರಾಮಾಣಿಕವಾಗಿ ತಿಳಿಸಬೇಕಾಗ್ತದೆ. ನಮ್ಮ ಜವಾಬ್ದಾರಿಕೆಯನ್ನು ನಿರ್ವಹಿಸಬೇಕಾಗ್ತದೆ. ಆವಾಗ ಮಾತ್ರ ದೇವರ ವಾಕ್ಯ, ಈ ಸಂಬಂಧ ಭದ್ರವಾಗಿ ಉಳ್ಕೊಳ್ತದೆ. ನಿಜವಾದಾಗಿ ಕುಟುಂಬದಲ್ಲಿ ದೇವರು ಉಲ್ಲಾಸ ಪಡ್ತಾನೆ, ಕುಟುಂಬವೂ ಉಲ್ಲಾಸವಾಗಿರ್ತದೆ. ಇದು ಉತ್ತಮವಾದಂತ ಪಾಠ. ಒಳ್ಳೆಯ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕ್ರೈಸ್ತ ಕುಟುಂಬವು ದೇವರ ವಾಕ್ಯವನ್ನ ಎತ್ತಿ ಹಿಡಿಬೇಕೆಂಬುದಾಗಿ ಈ ಪಾಠ ನಮಗೆ ಕಲಿಸ್ತದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಒಳ್ಳೆಯ ಚರ್ಚೆ, ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಒಳ್ಳೆ ಪಾಠಕ್ಕಾಗಿ ಪಾಠವನ್ನು ತಂದಂತ ಬೋಧಕರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಇವತ್ತಿನ ಪಾಠವನ್ನ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಹಿರಿಯರಾದಂತ ಯಶವಂತಮ್ಗಳು ಸಾರಿದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬ ಕೇಳ್ಕೊಳ್ತೇನೆ. ಮೈಸೂರು ಸಭೆಯಲ್ಲಿ ಶ್ಯಾಮಲಮ್ಮ ಅಂತ ಹೇಳಿ ಹಿರಿಯರು, ಅವರು ಸ್ಟ್ರೋಕ್ ಆಗಿ ಇವತ್ತು ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ದಯಮಾಡಿ ಅವರನ್ನ ಪ್ರಾರ್ಥನೆ ನಡೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. KP ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಅವರ ಸಭೆಯಲ್ಲಿರ್ತಕ್ಕಂಥ ಹೊನ್ನೂರಪ್ಪ, ಆನಂದಪ್ಪ, ಇನ್ನೊಬ್ರು ಅವ್ರ ಹೆಸರಿಗೆ ಮೋಹನ್, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಿರಿಯರಾದಂತ ಯಶವಂತ್ ಸಾರ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಕರ್ತನೆ, ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ಅದ್ಭುತವಾಗಿ ನಡೆಸಿ ಈ ಸಾಯಂಕಾಲದಲ್ಲಿ ಈ ಸಬ್ಬತ್ ಶಾಲೆ ಪಾಠದಲ್ಲಿ ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದು ಹೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರ ಜೊತೆಲಿ ಇದೆ ಅಂತ ನಾವು ನಂಬಿದ್ದೇವೆ. ಆ ನಂಬಿಕೆಯಲ್ಲಿ ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಇವತ್ತಿನ ಪಾಠ ಬಹಳ ಪ್ರಾಮುಖ್ಯವಾಗಿದೆ. ಗಂಡ ಹೆಂಡತಿ ಯಾವ ರೀತಿ ಇರಬೇಕು, ಯಾವ ರೀತಿ ಜೀವಿಸಬೇಕು ಅನ್ನುವುದನ್ನ ಇವತ್ತಿನಲ್ಲಿ ಬೋಧಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಹೇಳುವರಾಗಿದ್ದೇವೆ. ಹೌದು ಕರ್ತನೆ, ಎಷ್ಟೋ ಸಾರಿ ನಾವು ನಮ್ಮ ಕುಟುಂಬಗಳಲ್ಲಿ ಒಡಕು ಉಂಟಾಗಿ ನಾವು ಬೇರೆ ಬೇರೆ ಆಗುವರಾಗಿದ್ದೇವೆ. ಅಂತ ಸಮಯದಲ್ಲಿ ಕರ್ತನೆ, ನೀನೇ ಆ ಕುಟುಂಬಗಳ ಜೊತೆಯಲ್ಲಿದ್ದು ಅವರು ಬೇರೆ ಆಗದೆ ಅವರು ಪ್ರೀತಿ ಅನ್ಯೋನ್ಯತೆಯಿಂದ ಜೀವಿಸುವಾಗ ನೀನು ಸಹಾಯ ಮಾಡು. ಇದರಲ್ಲಿ ಪ್ರೀತಿ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಸಾಧ್ಯವಿಲ್ಲ, ಪ್ರೀತಿ ಇಲ್ಲದೆ ಹೋದಂತ
ಪಕ್ಷದಲ್ಲಿ ವಿಶೇಷವಾಗಿ ಈ ಪಾಠವನ್ನ ನಮಗೆ ತಿಳಿಸಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆ ಪ್ರೀತಿ ಅನ್ಯೋನ್ಯತೆಯಲ್ಲಿ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಆ ಕುಟುಂಬಗಳು ಕೂಡ ಸ್ವಾಮಿ ಇವತ್ತಿನ ಪಾಠವನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮ ಕುಟುಂಬಗಳಿಗೆ ನೀನು ಮಾಡಿಕೊಡಬೇಕಾಗಿ ನಿನ್ನ ಘಟನೆಯನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂದಿದೆ. ಕರ್ತನೆ ನೀನೇ ಅವರನ್ನ ಮುಟ್ಟಿ ಅವರಿಗೆ ಬೇಕು ಒಳ್ಳೆ ಆರೋಗ್ಯ ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಎಲ್ಲರೂ ಯಾರು ಅನಾರೋಗ್ಯದಿಂದಿದ್ದಾರೋ ಅವರೆಲ್ಲರನ್ನ ನೀನು ಮುಟ್ಟು ಸ್ವಾಮಿ. ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯವನ್ನ ಬಲವನ್ನ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸು. ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಕರ್ತನೆ ಪ್ರತಿ ಈ ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಕರ್ತನೆ ಅವರ ಬೇಡಿಕೆಗಳನ್ನ ನೀನು ತಿಳಿದವನಾಗಿದ್ದಿ. ಅವರ ಕುಂದು ಕೊರತೆಗಳನ್ನ ನೀನು ಬಲ್ಲವನಾಗಿದ್ದಿ. ನೀನೇ ಆ ಮಕ್ಕಳನ್ನ ವಿಶೇಷವಾಗಿ ಮುಟ್ಟಿ ಆ ಕುಟುಂಬವು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ, ಹೌದು ನಮ್ಮ ದೇವರು ನಮ್ಮ ಜೊತೆಲಿದ್ದಾರೆ, ನಾವು ಯಾವುದಕ್ಕೂ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ನಮ್ಮನ್ನು ದೇವರು ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ವಿಶ್ವಾಸ ನಂಬಿಕೆಯನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ಕೂಟಗಳನ್ನ ನಡೆಸುವಂತ ಬೋಧಕರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಪ್ರತಿನಿತ್ಯ ಅವರು ಮಾಡುವಂತಹ ಸೇವೆಯಲ್ಲಿ ನೀನಿದ್ದು ಅವರು ಹೋಗುವಾಗಲೂ ಬರುವಾಗಲೂ ನಿನ್ನ ಪವಿತ್ರಾತ್ಮನ ಮುಖಾಂತರ ಅವರು ನಡೆಸು ಸ್ವಾಮಿ. ವಿಶೇಷವಾಗಿ ಶಿವರಾಜ್ ಜಾಂಡೆ ಅವರ ಕುಟುಂಬಕ್ಕೋಸ್ಕರ ಬೋಧಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಕುಟುಂಬವನ್ನು ಕೂಡ ನೀನು ಅದ್ಭುತವಾಗಿ ನಡೆಸುತ್ತಾ ಬಂದಿದ್ದಿ ಸ್ವಾಮಿ. ಇನ್ನು ಅವರಲ್ಲಿರ್ತಕ್ಕಂಥ ಬಲಹೀನತೆಯನ್ನ ತೆಗೆದುಹಾಕಿ ಅವರಿಗೆ ಬೇಕಾದಂತ ಬಲವನ್ನ, ಶಕ್ತಿಯನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನೊಂದು ಆವರ್ತಿ ಕರ್ತನೆ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ ಸ್ವಾಮಿ. ಈ ಸಬ್ಬತ್ ಶಾಲೆ ಪಾಠ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ನಾವು ತಿಳಿದುಕೊಂಡು ಪ್ರತಿ ಸಾಯಂಕಾಲದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡೆಯುವಂತ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಜಾಂಟಿ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿ ಇರತಕ್ಕಂಥ ನಮ್ಮ ತಂದೆಯಾದ ದೇವರ ಪ್ರೀತಿಯು ಹಾಗೂ ನಮಗಾಗಿ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂಥ ಪವಿತ್ರಾತ್ಮನ ಅನನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ನಮ್ಮ ಎಲ್ಲರ ಮೇಲೆ, ಪ್ರತಿಯೊಬ್ಬರ ಮೇಲೆ ಮತ್ತು ಲೋಕದ ಕಟ್ಟ ಕಡೆಯವರೆಗೆ ಇರ್ತಕ್ಕಂಥ ಆತ್ಮೀಯ ವಿಶ್ವಾಸಿಗಳೊಂದಿಗೂ ಆತ್ಮೀಯ ಸೇವಕರೊಂದಿಗೂ ಈ ಜೂಮ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದೆ ಇದರ ಭಾಗವಹಿಸಿ ಮತ್ತು ವಿಜ್ಞಾಪನೆ ಮಾಡಿಕೊಂಡಿರ್ತಕ್ಕಂಥ ಮಕ್ಕಳನ್ನು ಎಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಬೇಡ್ತಕ್ಕಂತರಾಗಿದ್ದೇವೆ ನಮ್ಮ ತಂದೆ. ಆಮೇನ್. 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 ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಉತ್ತಮವಾದಂತ ಪಾಠಕ್ಕಾಗಿ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಚಂದ್ರಮ್ಮ ಅವರಿಗೂ, ಶೇಷಗೀತೆಯನ್ನು ಹಾಡಿದಂತ
ಸಹೋದರಿ ವರಲಕ್ಷ್ಮಿ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಯಶವಂತ್ ಸಾರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಅತ್ಯುತ್ತಮವಾದಂತಹ ಚರ್ಚೆಯ ಮುಖಾಂತರವಾಗಿ ಪಾಠಗಳ ಮುನ್ನ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ನಾವು ದಿನನಿತ್ಯ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಆತ್ಮಭರಿತರಾಗಿ ಆತನ ಮಧುರವಾದಂತಹ ವಾಕ್ಯಗಳನ್ನ ಕೇಳುತ್ತಾ ನಾವು ನಮ್ಮ ಕುಟುಂಬ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಈ ಲೋಕದಲ್ಲಿ ಈಗ ಸದ್ಯದಲ್ಲಿ ನಡೀತಿರುವಂತ ಈ ಪರಿಸ್ಥಿತಿಗಳಿಗೆ ಒಂದು ಬದಲಾವಣೆಯನ್ನ ಉತ್ತರವಾಗಿ ಕೊಡುವಂತ ಶಕ್ತಿಯನ್ನ ಸಭೆಯಲ್ಲಿ ದೇವರು ತರಲಿ ಮತ್ತು ತರುವಂತೆ ದೇವರು ನಮ್ಮನ್ನ ನಡೆಸಲಿ. ಈ ಪಾಠಗಳು ಆ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಲಿ ಎಂಬುದು ದೇವರ ಚಿತ್ತವಾಗಲಿ ಮತ್ತು ನಮ್ಮನ್ನ ನಡೆಸಲಿ ಎಂಬುದಾಗಿ ಹೇಳುತ್ತಾ ಈ ದಿನ ರಾತ್ರಿ ನಮ್ಮೊಂದಿಗಿದ್ದು ಸುಖನಿದ್ರೆಯನ್ನು ಸುಕ್ಷೇಮವನ್ನು ಸಮಾಧಾನವನ್ನು ದಯಪಾಲಿಸಿ ಬೆಳಗಿನ ಜಾವದಲ್ಲಿ ಹರ್ಷದ ಅನ್ಕೊಂಡು ಆತನನ್ನ ಕಲಿಯುವ ಹಾಗೆ ಕರ್ತನು ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭರಾತ್ರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗ್ಲಿ. ಬಂದು ಕೂಟದಲ್ಲಿ ಭಾಗಿಯಾಗಿ ತುಂಬಾ ಸಂತೋಷ ಆಯ್ತು ಸರ್. ಸಂತೋಷ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಚೆನ್ನಾಗಿರಿ. Praise the Lord.